ಯಶೋಧ ಮೂರು ಜನಕ್ಕೆ ಕೊಟ್ಟ, ಅರ್ಜುನಿಗೆ, ಧೃತರಾಷ್ಟ್ರನಿಗೆ ಮತ್ತು ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು ಭಗವದ್ಗೀತಾ ಪೂರ್ಣ ಯೋಗ ಅದರಿಂದ 12ನೇ ದಿನದ ಉಪನ್ಯಾಸನ ಅದರ ತಿಳುವಳಿಕೆಯನ್ನು ಹಂಚ್ಕೋತಾ ಇದ್ದೀವಿ. ಅದು ಚಾಪ್ಟರ್ 11ರದು. ಅದರ ಹೆಸರು ವಿಶ್ವರೂಪ ದರ್ಶನ. ಭಗವಂತನ ವಿಶ್ವರೂಪ ದರ್ಶನನ ಇವತ್ತು ನಾವು ನೋಡೋಣ. ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ನಮಾಮಿ ಶಂಕರಂ ಲೋಕಶಂಕರಂ. ಮ್ಯೂಟ್ ಆಗಿದೆ. ಮ್ಯೂಟ್ ಆಗ್ಬೇಕಾ? ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಪ್ರಶ್ನೆ ಉತ್ತರಗಳೆಲ್ಲ ಮಾಡ್ಕೊಂಡಿದ್ದೀರಲ್ಲ? ಮಾಡಿದ್ದೀವಿ. ಓಕೆ. ಈಗ ಭಗವಂತನ ವ್ಯಷ್ಟಿ ರೂಪ ಸಮಷ್ಟಿ ರೂಪ ಅಂದ್ರೆ ಯಾವುದು? ಪ್ರತಿಭಾ ಮೇಡಮ್ ಹೇಳ್ತೀರಾ? ಹೇಳ್ತೀನಿ ಮಿಸ್, ಒಂದ್ ನಿಮಿಷ. ವ್ಯಷ್ಟಿ ಸಮಷ್ಟಿ. ಸುಜಾ ಮೇಡಮ್ ಹೇಳಿ. ಭಗವಂತನಿಗೆ 2 ರೂಪ ಇದೆ, ವಿಶ್ವರೂಪ ಮತ್ತು ವ್ಯಕ್ತಿ ರೂಪ ಅಂತ. ಅದರಲ್ಲಿ ಭಗವಂತ ವಿಶ್ವದಲ್ಲಿ ಸೃಷ್ಟಿಯಲ್ಲಿ ಪೂರ್ಣನಾಗಿ ಇರೋದು, ಭಗವಂತನಾಗಿ ಇರೋದೇ ಸಚಿದಾನಂದ ಸ್ವರೂಪ ಆಗಿರ್ತಾನೆ. ಭಗವಂತನ ವ್ಯಕ್ತಿ ರೂಪದಲ್ಲಿ ಅಂದ್ರೆ ಒಳಗಡೆ ನಾವು ನಮ್ಮ ಬಗ್ಗೆ ಹೇಳತಕ್ಕಂಥದ್ದು, ಅಂದ್ರೆ ಆತ್ಮ ಸ್ವರೂಪಿಯಾಗಿದ್ದಾನೆ. ಅದು ವ್ಯಷ್ಟಿ ರೂಪ ಭಗವಂತನದು. ಇದು ವಿಶ್ವದಲ್ಲಿರೋದು ಬ್ರಹ್ಮಾಂಡಕ್ಕೆ ಸಮಷ್ಟಿ ರೂಪ ಅಂತಾರೆ. ಈ ಪಿಂಡಾಂಡದಲ್ಲಿ ಸೂಕ್ಷ್ಮ ಪಿಂಡಾಂಡದಲ್ಲಿರತಕ್ಕಂಥ ಪರಮಾತ್ಮನು ಇರೋದ್ರಿಂದ ಇದಕ್ಕೆ ವ್ಯಷ್ಟಿ ರೂಪ ಅಂತ ಕರೀತಾರೆ. ನೆಕ್ಸ್ಟ್ ಬೇರೆ ಕ್ವಶನ್ ಇದೆಯಾ? ನೀವು ಮಾಡಿದ್ದೀರಾ? ಮಾಡಿದೆ. ವಿಶ್ವರೂಪ ಅಂದ್ರೆ ಏನು? ಇದು ಹೇಳ್ತೀರಾ? ಪ್ರಸನ್ನಲಕ್ಷ್ಮಿ ಅವರೇ ಹೇಳಿ. ಒಂದ್ಸತಿ ರಿಪೀಟ್ ಮಾಡಿ ಮೇಡಮ್ ಕ್ವಶನ್. ವಿಶ್ವರೂಪ ಅಂದ್ರೆ ಏನು? ಭಗವಂತನ ವಿಶ್ವರೂಪ ಅಂದ್ರೆ ಏನು? ಈ ಜಗತ್ತೆಲ್ಲವೂ ಭಗವಂತನ ರೂಪ. ನಾವು ಕಾಣೋ ಗುಡ್ಡ, ಬೆಟ್ಟ, ನದಿ, ಮತ್ತೆ ನಾವುಗಳು, ಪ್ರಾಣಿಗಳು, ಪಶುಗಳು, ಇದೆಲ್ಲದೂ ಭಗವಂತನ ರೂಪ ಅಂತ ತಿಳ್ಕೊಳ್ಳೋದೇನೆ ವಿಶ್ವರೂಪ.
ಇದನ್ನ ಸಾಧನೆಯಿಂದ ಪಡಿಬೇಕು. ಈ ದೃಷ್ಟಿಯನ್ನ ಪಡೆಯೋದು ಸುಲಭ ಅಲ್ಲ, ಅದನ್ನ ಸಾಧನೆಯಿಂದ ನಾವು ಪಡ್ಕೋಬೇಕಾಗುತ್ತೆ. ಕರೆಕ್ಟ್. ವಿಶ್ವರೂಪವನ್ನ ಬಾಹ್ಯ ಕಣ್ಣುಗಳಿಂದ ನೋಡಕ್ ಸಾಧ್ಯನಾ? ಪ್ರತಿಭಾ ಅವ್ರೆ ಹೇಳ್ತೀರಾ? ವಿಶ್ವರೂಪವನ್ನ ಬಾಹ್ಯ ಕಣ್ಣುಗಳಿಂದ ಅಂದ್ರೆ ಈ ನಮ್ಮ ಚರ್ಮಚಕ್ಷುವಿನಿಂದ ನೋಡಕ್ ಸಾಧ್ಯನಾ? ನೀವೇ ಹೇಳಿ ಸುಜಯ ಮೇಡಮ್. ಸಾಧ್ಯ ಇಲ್ಲ, ನಮ್ಮ ಚರ್ಮಚಕ್ಷುವಿಂದ ನೋಡಕ್ಕಾಗೋದಿಲ್ಲ. ಆದ್ರೆ ಭಗವಂತನ ಅನುಗ್ರಹದಿಂದ ಇದು ಅಂತರ್ಚಕ್ಷು ಜ್ಞಾನ ಚಕ್ಷುವಿಂದ ನೋಡಕ್ ಸಾಧ್ಯ ಇದೆ. ಹೌದು, ಅಂದ್ರೆ ಜ್ಞಾನ ಚಕ್ಷು ಅಂದ್ರೆ ನಮಗೇನು ಅಂದ್ರೆ ಇಡೀ ಪ್ರಪಂಚ, ನಾವೇನ್ ಇಡೀ ಪ್ರಪಂಚ ಒಂದು ಸತಿ ನೋಡಕ್ ಆಗುತ್ತಾ? ಸಾಧ್ಯನೇ ಇಲ್ಲ. ನಮ್ಮ ಚರ್ಮಚಕ್ಷು ತುಂಬಾ ಲಿಮಿಟೆಡ್. ಜ್ಞಾನ ಚಕ್ಷುವಿನಿಂದ ನಾವು ಅದನ್ನ ಅರ್ಥ ಮಾಡ್ಕೋಬಹುದು, ಅರ್ಥಕೋಬಹುದು ಅಷ್ಟೇ. ಜ್ಞಾನ ಚಕ್ಷುವಿಂದ ನೋಡೋದು ಅಂದ್ರೆ ಕಣ್ಣಿಂದ ನೋಡ್ದ ಹಾಗೆ ಅಲ್ಲ, ಅಂತರ್ಮುಖದಲ್ಲಿ ಜ್ಞಾನದಿಂದ ನೋಡಕ್ಕೆ ಆಗುತ್ತೆ. ಅದೇ ನೋಡೋದು ಅಂದ್ರೆ ತಿಳ್ಕೊಳ್ಳೋದು, ಅರ್ಥಕೊಳ್ಳೋದು, ತಿಳ್ಕೊಳ್ಳೋದಿಕ್ಕಾಗುತ್ತೆ. ಹೌದು ಹೌದು. ನೆಕ್ಸ್ಟ್ ಏನಿದೆ ಕ್ವಶನ್? ಭಗವದ್ಗೀತೆಯ ಸಂದೇಶ, ಸಾರಾಂಶ, ರಥದ ಅರ್ಥ, ಆಧ್ಯಾತ್ಮಿಕ ಅರ್ಥ, ಇಷ್ಟು ಒಂದು ಕ್ವಶನ್ ಮಾಡಿ. ಅದು ಎಲ್ಲಾ ಇದ್ರಲ್ಲೂ ಬರುತ್ತೆ, ಹಳೆ ಪಾಠ ಅದು. ಅದೇ ಅದೇ ಅದನ್ನ ಹೇಳ್ತೀರಾ ಪ್ರತಿಭಾ ಮೇಡಮ್? ಯಾಕಪ್ಪ ರೆಡಿ ಇಲ್ವಾ? ಹೇಳ್ತೀನಿ ಮಿಸ್. ಭಗವದ್ಗೀತೆಯ ಸಂದೇಶ ಬ್ರಹ್ಮವಿದ್ಯೆ ಯೋಗಶಾಸ್ತ್ರೇ. ಶ್ರೀಕೃಷ್ಣ ಯೋಗಶಾಸ್ತ್ರದಿಂದ ಜ್ಞಾನಯೋಗ ಹೇಳ್ಕೊಡ್ತಾನೆ, ಮತ್ತೆ ಜ್ಞಾನೇಶ್ವರನಾಗಿ ಬ್ರಹ್ಮವಿದ್ಯೆಯನ್ನು ಹೇಳ್ಕೊಡ್ತಾನೆ. ಇದೇ ಆತ್ಮನು ಮೋಕ್ಷಾರ್ಥಂ ಜಗದಿದಾಯಚ. ಸಾರಾಂಶ ಏನಂದ್ರೆ ತತ್ವಮಸಿ, ಜೀವಾತ್ಮ ಪರಮಾತ್ಮ ಏಕತ್ವ. ಅದು 1ರಿಂದ 6 ತ್ವಂ ಪದಾರ್ಥ ಜೀವಾತ್ಮದ ಬಗ್ಗೆ ಹೇಳುತ್ತೆ. 7ರಿಂದ 12 ತತ್ ಪದಾರ್ಥದ ಬಗ್ಗೆ ಭಗವಂತನ ಬಗ್ಗೆ ಹೇಳುತ್ತೆ. 13ರಿಂದ 18 ಅಸಿ ಪದಾರ್ಥ ಜೀವಾತ್ಮ ಪರಮಾತ್ಮ ಏಕತ್ವದ ಬಗ್ಗೆ ಹೇಳುತ್ತೆ. ಇದೇ ಭಗವದ್ಗೀತೆ ಸಾರಾಂಶ. ಸಂಕೇತ ಏನಂದ್ರೆ ರಥ ನಮ್ಮ ದೇಹ, ಕುದುರೆಗಳು ನಮ್ಮ ಇಂದ್ರಿಯಗಳು, ಅರ್ಜುನ ಜೀವಾತ್ಮ, ನಾವು ಕೂಡ ಅರ್ಜುನ ಮತ್ತು ನಾವು ಜೀವಾತ್ಮ, ಲಗಾಮು ಮನಸ್ಸು, ಬುದ್ಧಿ ಸಾರಥಿ, ಕೃಷ್ಣ ಜ್ಞಾನ. ಸಾರಥಿ ಅಂದ್ರೆ ಕೃಷ್ಣನ ಜ್ಞಾನ, ಸಾರಥಿ ಅಂದ್ರೆ ಕೃಷ್ಣನ ಜ್ಞಾನ. ಆಧ್ಯಾತ್ಮಿಕ ಅರ್ಥನೂ ಇದೆ. ಅದು ಅರ್ಥ ಅಂದ್ರೆ 1, 2, 3 ಜೀವಿಯ 3 ಅವಸ್ಥೆಗಳು ಮೀರಿದ್ದು ತುರ್ಯ, 4ನೇದು ಆತ್ಮಸ್ಥಿತಿ ಭಗವಂತ, 5ನೇದು ಸಾಕ್ಷಿ ಸಮಭಾವ, ಮತ್ತೆ 6ನೇದು ಈಶ್ವರ ಸಾಕ್ಷಿ, 7ನೇದು ನಾನ ಬ್ರಹ್ಮ ಸ್ವರೂಪಿ ಅಂತ ಗೊತ್ತಾಗುದೇ ಅಧ್ಯಾತ್ಮದ ಗ್ರಂಥದ ಸಾರ. ಭಗವದ್ಗೀತೆ ಅಧ್ಯಾತ್ಮ ಗ್ರಂಥ. ಭಗವದ್ಗೀತೆ ಅಧ್ಯಾತ್ಮ ಗ್ರಂಥದ ಸಾರ. ಈಗ ಇನ್ನೊಂದು ಕ್ವಶನ್, ವಿಶ್ವರೂಪ ದರ್ಶನ ಯೋಗ ಅಂದ್ರೆ 11ನೇ ಅಧ್ಯಾಯ. 11ನೇ ಅಧ್ಯಾಯದಲ್ಲಿ ಏನೇನ್ ಹೇಳಿದೆ? ಅದೇ ನೀವು ನೋಟ್ಸ್ ಕಳ್ಸಿದ್ದೀರಲ್ಲ, ಅದೇ ಅಲ್ವಾ? ಹೌದು. ಏನೇನ್ ಹೇಳಿದೆ? 1ನೇ ಶ್ಲೋಕದಿಂದ 55ನೇ ಶ್ಲೋಕದವರೆಗೆ ನೀವೇ ಹೇಳ್ತೀರಾ? 1ನೇದ್ರಿಂದ 8ನೇ ಶ್ಲೋಕದವರೆಗೆ ಶ್ರೀಕೃಷ್ಣನಿಗೆ ಅರ್ಜುನನ ಪ್ರಾರ್ಥನೆ,
ವಿಶ್ವರೂಪ ತೋರ್ಸು ಅಂತ ಕೇಳ್ತಾನೆ. 1 ರಿಂದ 14 ಅಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾನೆ, ಹೀಗೆ ಕೃಷ್ಣ ಹೇಳ್ತಾನೆ ವಿಶ್ವರೂಪ, ಅವನಿಗೂ ಜ್ಞಾನ ಚಕ್ಷು ಕೊಡ್ತಾನೆ. ಸಂಜಯನಿಗೆ ಮತ್ತು ಧೃತರಾಷ್ಟ್ರನಿಗೆ ವ್ಯಾಸರು ಜ್ಞಾನ ದೃಷ್ಟಿ ಕೊಡ್ತಾರೆ. ಅರ್ಜುನನಿಗೆ ಕೃಷ್ಣ ಕೊಡ್ತಾನೆ. ಈ ತರ ಜ್ಞಾನ ದೃಷ್ಟಿಗೆ ವಿಶ್ವರೂಪ ದರ್ಶನ ಆಗ್ತಾ ಇದೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಆಮೇಲೆ 15 ರಿಂದ 22 ಅವಾಗ ಅರ್ಜುನ ಬೇಡ್ಕೊಂಡ್ಮೇಲೆ, ನನ್ಗೆ ನಿಂದು ವಿಶ್ವರೂಪ ತೋರ್ಸು ಅಂತ ಬೇಡ್ಕೊಂಡ್ಮೇಲೆ ಅವನು ವಿಶ್ವರೂಪ ತೋರಿಸ್ತಾನೆ. ಅದು 15 ರಿಂದ 22ರವರೆಗೆ, ಆಮೇಲೆ 40ರವರೆಗೆ ಮುಂಚೆ ವಿಶ್ವರೂಪ ತೋರಿಸ್ತಾನೆ. ಆಮೇಲೆ ಭಯಂಕರವಾದ ರೂಪನು, ಸೃಷ್ಟಿ ಸ್ಥಿತಿ ಲಯದಿಂದ ಒಳಗೊಂಡಿರತಕ್ಕಂಥ ಭಯಂಕರವಾದ ರೂಪನು ತೋರಿಸ್ತಾನೆ. ಎಲ್ಲ ತನ್ನಲ್ಲೇ ಎಲ್ಲ ಸ್ವಾಹ ಆಗ್ತಾ ಇರುತ್ತೆ, ತನ್ನ ಬಾಯಲ್ಲಿ ಹೊಟ್ಟೆಯಲ್ಲೇ ಎಲ್ಲ ಹೋಗ್ತಾ ಇರೋದನ್ನ ನೋಡಿ ಹೆದರ್ಕೊಂಡ್ ಬಿಡ್ತಾನೆ ಅರ್ಜುನ. ಅವಾಗ ನಿಂದು ವಾಪಸ್ಸು ನಿನ್ನ ಮೊದಲಿನ ರೂಪಾನೇ ತೋರ್ಸು ಅಂತ ಬೇಡ್ಕೊಳ್ತಾನೆ. ಅವಾಗ 41 ರಿಂದ 50ವರೆಗೆ ವಿಶ್ವರೂಪ ವಾಪಸ್ ತಗೊಳ್ತಾನೆ. ಅವಾಗ ಭಕ್ತಿಯ ಬಗ್ಗೆನೂ ಹೇಳ್ತಾನೆ. ಆಮೇಲೆ ಭಕ್ತಿನೇ ಬಹಳ ಮುಖ್ಯ ಮನುಷ್ಯನಿಗೆ. ಭಕ್ತಿಯಿಂದ ಕರ್ಮಯೋಗ ಎಲ್ಲ ಮಾಡಿದ್ರೆ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿಯಿಂದ ಭಕ್ತಿಯಿಂದ ಉಪಾಸನೆ ಮಾಡೋದಿಕ್ಕಾಗುತ್ತೆ. ಉಪಾಸನೆಯಿಂದ ಆತ್ಮಜ್ಞಾನ ಮಾಡ್ಕೊಳ್ಳೋಕೆ, ಚಿತ್ತಶುದ್ಧಿಯಾಗಿ ಆತ್ಮಜ್ಞಾನ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ. ನೀನು ಇನ್ನ ಪಕ್ವ ಆಗಿಲ್ಲ, ಇನ್ನೂ ಸ್ವಲ್ಪ ವಾಸನೆಗಳಿದೆ, ಆದ್ರಿಂದ ನೀನು ಕರ್ಮಯೋಗನೇ ಮಾಡು. ನೀನು ಇವಾಗ ಎದ್ದು ಯುದ್ಧ ಮಾಡು. ಕರ್ಮಯೋಗ ನಿನ್ಗೆ ಮುಖ್ಯವಾಗಿ ಬೇಕಿರೋದು. ಜ್ಞಾನ ಆಗೋದಿಕ್ಕೆ ಇನ್ನ ಬಹಳ ಸಮಯ ಇದೆ, ನೀನು ಇನ್ನು ಚಿತ್ತಶುದ್ಧಿ ಆಗ್ಬೇಕು ಅಂತ ಕೊನೆಯಲ್ಲಿ 51 ರಿಂದ 55ನೇ ಶ್ಲೋಕದಲ್ಲಿ ಭಕ್ತಿಯ ಹಿರಿಮೆ ಮತ್ತು ಅರ್ಜುನನಿಗೆ ಅಡ್ವೈಸ್ ಮಾಡ್ತಾನೆ, ಏನ್ ಮಾಡ್ಬೇಕು ಅಂತ ಉಪದೇಶ ಮಾಡ್ತಾನೆ. ಎಷ್ಟು ಸಾರಾಂಶ. ಚೆನ್ನಾಗಿತ್ತು. ಈಗ ಅಂತರ್ ಸಮಾಧಿ ಬಗ್ಗೆ ಒಂದು ಚೂರು ಸಿಂಪಲ್ ಆಗಿ ಹೇಳ್ತೀರಾ ಪ್ರಸನ್ನ ಲಕ್ಷ್ಮಿ? ಅಂತರ್ ಸಮಾಧಿ ಅಂದ್ರೆ ಇದು ಒಂದು ನಿಮಿಷ ಮಿಸ್, ನಾನ್ ಹೇಳ ಮಿಸ್? ಹೇಳ್ತಾರಂತ ಹೇಳಿ. ಧ್ಯಾನ ಮಾಡುವಾಗ 3 ರೀತಿಯ ಸಮಾಧಿ ಇದೆ. ಸಮಾಧಿ ಮನಸ್ಸನ್ನು ಒಳಕ್ಕೆ ಎಳೆದುಕೊಂಡು ಮನಸ್ಸನ್ನು ಸಮಾಧಿಗೆ ಹೋಗೋದು ಅಂತರ್ ಸಮಾಧಿ ಅಂತ ಹೇಳ್ತೀವಿ. ಇದು ಕುಂಡಲಿನಿ ನಿಧಿ ಧ್ಯಾಸ ಆತ್ಮ ವಿಚಾರದಲ್ಲಿ ಒಳಕ್ಕೆ ಹೋಗಿ ನಾನು ಯಾರು ಅಂತ ವಿಚಾರ ಮಾಡಿ ಶುದ್ಧವಾದ ನಾನು ಇದಕ್ಕೆ ಇಂದ್ರಿಯಾತೀತ ಸ್ಥಿತಿ ಅಂತ ಹೇಳ್ತೇವೆ. ಒಂದು ದೃಷ್ಟಿಯಲ್ಲಿ ಹೇಳ್ಬೇಕಾದ್ರೆ ಎಚ್ಚರದ ನಿದ್ರೆ, ಎಚ್ಚರದ ಇದೆ ಮನಸ್ಸು ಶಾಂತಿ ಆಗುತ್ತೆ ಮಾಯಾ ಪ್ರಪಂಚದ ಅರಿವಿನಲ್ಲಿ. ಮತ್ತೆ 2ನೇದು ಬಾಹ್ಯ ಸಮಾಧಿನೂ ಹೇಳ ಮಿಸ್? ಬೇಡ ಬರೀ ಅಂತರ್ ಸಮಾಧಿ ಹೇಳಿ. ಓಕೆ. ಅಂತರ್ ಸಮಾಧಿ ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕಿತ್ತು. ಅಂದ್ರೆ ಅಂತರ್ ಸಮಾಧಿನಲ್ಲಿ ಏನಾಗುತ್ತೆ, ನಮ್ಮ ದೇಹದ ಮೇಲೆ ನಮಗೆ ಗಮನ ಇಟ್ಕೊಂಡು ನಾವು ಮಾಡ್ತೀವಿ. ಆಮೇಲೆ ನಾನು ಸಾಮಾನ್ಯವಾಗಿ ನಮ್ಗೆ ಶಾಂತಿ ಯಾವಾಗ ಇರುತ್ತಪ್ಪ, ಗಾಢ ನಿದ್ದೆಯಲ್ಲಿ ಮಾತ್ರ ಶಾಂತಿ ಇರುತ್ತಲ್ವಾ. ಎಚ್ಚರದ ಸ್ಥಿತಿಲಿ ನಮಗ್ ಶಾಂತಿ ಇರಲ್ಲ, ಬರೀ ಯೋಚನೆಗಳು ಬರ್ತಾ ಇರುತ್ತೆ. ಆದ್ರೆ ಅಂತರ್ ಸಮಾಧಿ ಮಾಡ್ತಾ ಮಾಡ್ತಾ ನಾವು ನಿರ್ವಿಕಲ್ಪ ಸಮಾಧಿ ಸ್ಟೇಜ್ ಹೋಗ್ತೀವಿ. ಅಂದ್ರೆ ನಾನು ಯಾರು ಅಂತ ಇದನ್ ಮಾಡ್ಕೊಂಡು, ನಾನು ಆತ್ಮಸ್ವರೂಪಿ, ನಾನು ಶುದ್ಧ ಚೈತನ್ಯ ಅಂತ ತಿಳ್ಕೊಂಡು ಅದನ್ನೇ ನಾವು ಧ್ಯಾನ ಮಾಡ್ತಾ ನಾವು ಮಾಡ್ತಾ ಏನಾಗುತ್ತೆ, ನಿರ್ವಿಕಲ್ಪ ಸಮಾಧಿ ಸ್ಟೇಜ್ ಹೋದಾಗ ನಮಗೆ ಎಚ್ಚರದ ಸ್ಥಿತಿನಲ್ಲೇನೆ ಗಾಢ ಶಾಂತಿ ಸಿಕ್ಕತ್ತೆ. ಸಾಮಾನ್ಯವಾಗಿ ಎಚ್ಚರದ ಸ್ಥಿತಿನಲ್ಲಿ ನಮಗೆ ಯೋಚನೆಗಳು ಬರ್ತಾ ಇರುತ್ತೆ, ಆದ್ರೆ
ಇಲ್ಲಿ ಹಾ. ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋ ಅರಿವು ಮಾತ್ರ ಇರುತ್ತೆ. ಹ್ಮ್. ಅಲ್ಲೇನಾಗತ್ತೆ ಅಂದ್ರೆ ಎಚ್ಚರ, ಕನಸು, ಗಾಢ ನಿದ್ದೆ ಈ 3 ಸ್ಥಿತಿಗಳು ಸೂಕ್ಷ್ಮ ರೂಪಕ್ಕೆ ಹೊಟ್ಟೋಗಿರುತ್ತೆ. ಇದಕ್ಕೆ ಏನಂತಾರೆ ಅಂದ್ರೆ ಅದನ್ನ ಗಾಢ ಶಾಂತಿ ಮತ್ತೆ ಎಚ್ಚರ ಇರೋದ್ರಿಂದ ಅದನ್ನ ಆ ಜಾಗೃತ ಸುಷುಪ್ತಿ ಅಂತಾರೆ. ಅಂದ್ರೆ ಜಾಗೃತ ಸ್ಥಿತಿನಲ್ಲಿ ಇದ್ಕೊಂಡು ಸುಷುಪ್ತ ಸ್ಥಿತಿನಲ್ಲಿರೋ ಶಾಂತಿ ಸಿಗ್ತಾ ಇರುತ್ತೆ. ಆ ರೀತಿಯ ಸಮಾಧಿಗೆ ಅಂತರ್ ಸಮಾಧಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹನೇ ನಾವು ಗಮನಿಸ್ಕೊಂಡು ನಾನು ಯಾರು, ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿ ನಾನಲ್ಲ ಅಂತ ಒಂದೊಂದೇ ಇದನ್ನ ನಾವು ಅಲ್ಲಿಗಳಿತಾ ನಾನು ಯಾರು ಅಂತ ಒಂದು ಅರಿವು ಬರುತ್ತೆ. ನಾನು ಸಚ್ಚಿತ್ ಆನಂದ ಸ್ವರೂಪಿ ಅನ್ನೋ ಆ ಭಾವನೆಯಲ್ಲೇನೆ ಧ್ಯಾನ ಮಾಡ್ತಾ ಮಾಡ್ತಾ ಅದೇ ನಮಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಆಗ ನಮಗೆ ಜಾಗೃತಾವಸ್ಥೆಯಲ್ಲಿ ಇದ್ಕೊಂಡೇನೆ ಶಾಂತಿ ಸಿಗುತ್ತೆ ಮನಸ್ಸಿಗೆ. ಆಮೇಲೆ ಬಾಹ್ಯ ಸಮಾಧಿಯ ನಿರ್ವಿಕಲ್ಪ ಸಮಾಧಿ, ಅದ್ರ ಬಗ್ಗೆ ಹೇಳಿ. ಇವ್ರು ಬರ್ಲೇ ಇಲ್ವಲ್ಲಪ್ಪ? ಹಾ ಹೇಳಿ. ಭಾಷ್ಯ ಸಮಾಧಿ ಅಂತ ಅಂದ್ರೆ ಬಾಹ್ಯ ಪ್ರಪಂಚದ ಅರಿವಿರುತ್ತೆ, ಚಟುವಟಿಕೆ ಎಲ್ಲ ಮಾಡ್ತಾ ಇರ್ತೀವಿ, ಆದ್ರೇನು ಆತ್ಮನ ಬಗ್ಗೆ ಅರಿವಿರುತ್ತೆ. ಸದಾ ವರ್ತಮಾನ ಕಾಲದಲ್ಲಿ ಜೀವನ ಮಾಡ್ತೀವಿ, ಮನಸ್ಸಿನಲ್ಲಿ ಯೋಚನೆ ಇರೋದಿಲ್ಲ, ಮನಸ್ಸು ಶಾಂತ ಆಗಿರುತ್ತೆ, ಪ್ರಪಂಚ ಸತ್ಸ್ವರೂಪ ಅನ್ನೋ ಅರಿವು ಯಾವಾಗ್ಲೂ ಇರುತ್ತೆ, ವಸ್ತುಗಳು ಕಾಣೋದಿಲ್ಲ, ಇವೆಲ್ಲಾನು ಕಾಣ್ತಾ ಇರೋ ವಸ್ತುಗಳೆಲ್ಲ ಮಿಥ್ಯ ಅನ್ನೋ ಅರಿವು ಇರುತ್ತೆ. ಆಮೇಲೆ ಇಲ್ಲಿ ಕಣ್ಣು ತೆಕ್ಕೊಂಡು ಧ್ಯಾನ ಮಾಡ್ತಾ ಇರ್ತಾನೆ, ಆದ್ರೆ ಮನಸ್ಸು ಮಾತ್ರನು ತುಂಬಾ ಚುರುಕಾಗಿರುತ್ತೆ, ಚಟುವಟಿಕೆ ಏನೂ ಇರೋದಿಲ್ಲ ಮನಸ್ಸಿಗೆ. ಆಮೇಲಿಂದ ವರ್ತಮಾನ ಕಾಲದಲ್ಲೇನೆ ಮನಸ್ಸು ಇರುತ್ತೆ, ಬಾಹ್ಯ ಪ್ರಪಂಚದ ಅರಿವು ಇರುತ್ತೆ, ಮನಸ್ಸಲ್ಲಿ ಯೋಚನೆ ಇರಲ್ಲ, ಶಾಂತವಾಗಿದ್ದು ಇದು ಸತ್ಸ್ವರೂಪ ಅನ್ನೋ ಅರಿವು ಇದ್ದೇ ಇರುತ್ತೆ. ಕಣ್ಣು ತೆರೆದು ಧ್ಯಾನ ಮಾಡಿದಾಗ ಬಾಹ್ಯ ಸಮಾಧಿ ಇರ್ತಾರೆ, ಕಣ್ಣು ಮುಚ್ಕೊಂಡು ಮಾಡೋ ಧ್ಯಾನಕ್ಕೆ ಅಂತರ್ ಸಮಾಧಿ ಅಂತ ಕರೀತಾರೆ. ನೆಕ್ಸ್ಟ್ ವಿಪಶ್ಯನ ಅಂದ್ರೆ ಏನು? ಸುಜಯಾ ಮೇಡಮ್ ಹೇಳ್ತೀರಾ? ವಿಪಶ್ಯನ ಅಂದ್ರೆ ಉಸಿರಿನ ಮೇಲೆ ಗಮನ ಇಡೋದು. ಇಲ್ಲಿ ಅಂತರ್ ಸಮಾಧಿಯಲ್ಲಿ ಮನಸ್ಸು ಆತ್ಮನಲ್ಲಿ ಒಂದಾಗಿರುತ್ತೆ. ಅದು ಜ್ಞಾನಚಕ್ಷು ಇದು ಏನು ಜಾಗೃತ ಸುಷುಪ್ತಿಯಲ್ಲಿ ಇರುತ್ತೆ. ಆದ್ರೆ ಇಲ್ಲಿ 2 ಭಾವನೆ ಇರುತ್ತೆ, ದ್ವಂದ್ವ ಇರುತ್ತೆ. ನಾನು ಬೇರೆ, ಅಬ್ಸರ್ವ್ ಮಾಡ್ತಾ ಇರೋದು ಮಾಡಲ್ಪಡುವ ವಸ್ತು ಬೇರೆ, ಉಸಿರು ಅಬ್ಸರ್ವ್ ಮಾಡಲ್ಪಡುವ ವಸ್ತು ಆಗಿರುತ್ತೆ. ಮಾಡೋನು ಒಬ್ಬ ಇರ್ತಾನೆ, ಇಲ್ಲಿ ದ್ವಂದ್ವ ಇರುತ್ತೆ. ಸಮಾಧಿಯಲ್ಲಿ, ನಮ್ಮ ಸಮಾಧಿಯಲ್ಲಿ ದ್ವಂದ್ವ ಇರೋದಿಲ್ಲ. ಇದಕ್ಕೆ ಸಗುಣ ಸಮಾಧಿ ಅಂತ ಕರೀತಾರೆ. ಕರೆಕ್ಟಾ? ಹೀಗ ಅರ್ಥ ಆಯ್ತು ನನಗೆ. ಧ್ಯಾನದಲ್ಲಿ 3 ವಿಧ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಅಂತರ್ ಸಮಾಧಿ, ಬಾಹ್ಯ ಸಮಾಧಿ. ಬಾಹ್ಯ ಸಮಾಧಿ ಕರ್ಮಯೋಗ ಮತ್ತು ಉಪಾಸನೆಯಿಂದ ಆಗುತ್ತೆ. ಇಲ್ಲಿ ಮಾತ್ರ ವಿಪಶ್ಯನಲ್ಲಿ ದ್ವಂದ್ವ ಇರುತ್ತೆ. ಮಾಡೋ ಸಾಕ್ಷಿಯಾಗಿ ಉಸಿರನ್ನ, ದೇಹದ ಸಂವೇದನೆಗಳನ್ನ ಅದನ್ನ ಗಮನಿಸೋದು ಅಭ್ಯಾಸ ಆಗುತ್ತೆ. ಅಂದ್ರೆ ಸಾಕ್ಷಿಯಾಗಿರೋದು ಅಭ್ಯಾಸ ಆಗುತ್ತೆ. ಅದಕ್ಕೆ ಉಪಯೋಗ ಆಗುತ್ತೆ ಇದು. ಅದೇ ಮಾಡೋವಾಗ 2 ಇರುತ್ತೆ, ನೋಡೋನು ಮಾಡಲ್ಪಡೋದು. ಸಾಕ್ಷಿ, ನಾನು ಸಾಕ್ಷಿಯಾಗಿ ಅದನ್ನ ನೋಡ್ತಾ ಇದ್ದೀನಿ ಅಂತ ಅನುಭವ ಇರುತ್ತೆ. ಅಂದ್ರೆ ಸಾಕ್ಷಿಯಾಗಿ ಅದನ್ನ ನೋಡೋದು ಅಭ್ಯಾಸ ಆಗುತ್ತೆ. ಹಾಗೆ ನಾವು ಮುಂದುವರ್ಕೊಂಡು ಹೋದಾಗ ನಾನೇ ಆ ಸಾಕ್ಷಿ ಅಂತ ನಾವು ತಿಳ್ಕೊಂಡಾಗ, ಅಂದ್ರೆ ಅದ್ರ ಜೊತೆಗೆ ನಮಗೆ ಜ್ಞಾನನೂ ಬೇಕು. ಬರೀ ಧ್ಯಾನ ಮಾಡೋದ್ರಿಂದ ಯಾವತ್ತೂ ನಮಗೆ ಇದು ಮುಕ್ತಿ ಪ್ರಯೋಜನ ಆಗಲ್ಲ. ಜ್ಞಾನ ಮತ್ತೆ ಧ್ಯಾನ 2 ಮಾಡಿದಾಗ ನಮಗೆ ಮುಕ್ತಿ ಸಿಗುತ್ತೆ. ಜ್ಞಾನದಿಂದ ಮಾಡಿದ್ರೇನೆ ಅವಾಗ ನಿಜವಾದ ಸಮಾಧಿ. ಸಾಕ್ಷಿ ಯಾರು, ನಾನೇ ಆ ಸಾಕ್ಷಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಮುಂದೆ. ಇನ್ನೇನ್ ಕ್ವಶನ್ ಮಾಡಿದ್ದೀರಪ್ಪ?
ಇದೇ ಧ್ಯಾನದಲ್ಲಿ 3 ರೀತಿ ಅಂತ ಹೇಳಿರೋದು ಇವಾಗ ನೀವು ಕೇಳಿದ ಕ್ವಶನ್ ಅಲ್ಲೇ. ಹೌದು ಹೌದು, 3 ಆಯ್ತಲ್ವಾ? ಅಂತರ ಸಮಾಧಿ, ಬಾಹ್ಯ ಸಮಾಧಿ, ಇದು ವಿಪಾಸನಕ್ಕೆ ಸಗುಣ ಉಪಾಸನೆ ಒಂದ್ ಹೇಳಿ. ಸಗುಣ ಉಪಾಸನೆ ಅಂತಾರೆ. ಉಪಾಸನೆ ಅಂದ್ರೆ ಏನು ಅಂತ? ಉಪಾಸನೆ ಅಂದ್ರೆ ಯಾವುದೇ ಮಂತ್ರನೋ ಇದು ಮೂರ್ತಿನೋ ವ್ಯಕ್ತಿನೋ ಉಸಿರೋ ಯಾವ್ದಾದ್ರು ಅದ್ರ ಮೇಲೆನೆ ಧ್ಯಾನ ಇಟ್ಟು ಮನಸ್ಸು ಯೋಚನೆ ಮಾಡೋದಕ್ಕೆ ಉಪಾಸನೆ ಅಂತ. ಮನಸ್ಸನ್ನ ಅದ್ರ ಮೇಲೆ ಕೇಂದ್ರೀಕರಿಸಿ ಮಾಡೋ ಧ್ಯಾನಕ್ಕೆ ಉಪಾಸನೆ. ಈಗ ಅರ್ಜುನನ್ಗಿಂತ ಮುಂಚೆ ಕೃಷ್ಣನ ವಿಶ್ವರೂಪ ದರ್ಶನವನ್ನ ಯಾರು ಮಾಡಿದ್ರು, ಅವ್ರು ಏನ್ ಅಭಿಪ್ರಾಯ ಹೇಳಿದ್ರು? ಪ್ರತಿಭಾ ಮೇಡಮ್ ಹೇಳ್ತೀರಾ? ಏನ್ ಮಿಸ್ ಕ್ವಶನ್? ಈಗ ವಿಶ್ವರೂಪ ದರ್ಶನ ಅರ್ಜುನನಿಗಿಂತ ಮುಂಚೆ ಯಾರು ಮಾಡಿದ್ದು? ಯಾರಿಗೆ ವಿಶ್ವರೂಪ ದರ್ಶನ ತೋರಿಸ್ದ ಕೃಷ್ಣ ಅರ್ಜುನನಿಗಿಂತ ಮುಂಚೆ? ಅವ್ರು ಅದಕ್ಕೆ ಏನು ಪ್ರತಿಕ್ರಿಯೆ ತೋರಿಸಿದ್ರು? ಶ್ರೀಕೃಷ್ಣ ಫಸ್ಟ್ ವಿಶ್ವರೂಪ ತೋರಿಸಿದ್ದು ಅರ್ಜುನನಿಗೆ. ಯಾರವನು? ದುರ್ಯೋಧನಿಗೆ ಮೊದಲು ವಿಶ್ವರೂಪವನ್ನು ತೋರಿಸ್ತಾನೆ. ದುರ್ಯೋಧನ ಮತ್ತೆ ಧೃತರಾಷ್ಟ್ರ. ಆಮೇಲೆ ಎರಡನೇವನು ಧೃತರಾಷ್ಟ್ರನಿಗೂ ತೋರಿಸ್ತಾನೆ. ಆಮೇಲೆ ಯಾವಾಗ ತೋರಿಸಿದ್ದದು? ಯಾವ ಸಮಯದಲ್ಲಿ? ಅದೇ ಇದು ಯುದ್ಧ ಮಾಡೋ ಮುಂಚೆ ಹೋಗಿರ್ತಾನೆ. ಸಂಧಿಕಾಯಿ ಹೋಗಿದ್ದಾಗ ಹೇಳಿ ಮಿಸ್. ವಿಶ್ವರೂಪ ದರ್ಶನಕ್ಕೆ ಮೊದಲು ಏನ್ ಮಾಡ್ತಾನೆ ಕೃಷ್ಣ, ಪಾಂಡವರಿಗೆ ನ್ಯಾಯ ದೊರಕಿಸೋಕ್ಕೋಸ್ಕರ ಸಂಧಿಗಾಗಿ ಹೋಗಿರ್ತಾನೆ. 5 ಗ್ರಾಮಗಳನ್ನು ಕೊಟ್ಟರು ಸಾಕು, ಪಾಂಡವರು ತೃಪ್ತರಾಗ್ತಾರೆ. ನೀನು ಕೊಡು ಅಂತ ಕೇಳಿದಾಗ ದುರ್ಯೋಧನ ನಗ್ಬಿಡ್ತಾನೆ. ನಾನು 5 ಸೂಜಿ ಮೊನೆಯಷ್ಟು ಜಾಗ ಕೂಡ ಕೊಡೋದಿಲ್ಲ ನಿನಗೆ, ಪಾಂಡವರಿಗೆ ಅಂತ ಹೇಳ್ತಾನೆ. ಆಗ ಅವನಿಗೆ ತನ್ನ ವಿಶ್ವರೂಪ ದರ್ಶನ ಮಾಡಿಸಿ ಹಾಗಾದ್ರೇನು ಅರಿಸ್ಕೋತಾನೇನೋ ಅಂತ ನೋಡೋದಕ್ಕೆ ವಿಶ್ವರೂಪ ದರ್ಶನ ಮಾಡಿಸ್ತಾನೆ. ಧೃತರಾಷ್ಟ್ರ ಹುಟ್ಟು ಕುರುಡ, ಅವನ್ಗೆ ಕಾಣಿಸೋದಿಲ್ಲ. ಆದ್ರಿಂದ ಅವನಿಗೆ ಜ್ಞಾನಚಕ್ಷು ಕೊಟ್ಟು ಅವನು ಕೂಡ ಧೃತರಾಷ್ಟ್ರ ದುರ್ಯೋಧನನ ಮನವೊಲಿಸ್ಲಿ ಅಂತ ಅವನು ವಿಶ್ವರೂಪವನ್ನ ಪ್ರದರ್ಶಿಸ್ತಾನೆ. ಆದ್ರೆ ಧೃತರಾಷ್ಟ್ರ ಹೇಳ್ತಾನೆ, ನೀನು ಮಾಯಾವಿ, ಮಕ್ಕಳನ್ನ ನೀನು ಹೆದರಿಸ್ದಂಗೆ ನಮ್ಮಗಳನ್ನ ಹೆದರ್ಸಕ್ಕಾಗಲ್ಲ, ನಾವು ಬೆಳೆದವರು, ನಮ್ಮ ಬುದ್ಧಿ ಬೆಳೆದಿದೆ ಅಂತ ತಿರಸ್ಕಾರವಾಗಿ ನಗ್ತಾರೆ. ಆದ್ರೆ ಧೃತರಾಷ್ಟ್ರನಿಗೆ ಭಯ ಆಗುತ್ತೆ. ಧೃತರಾಷ್ಟ್ರ ತನ್ನ ಮಕ್ಕಳು ಎಲ್ಲ ಅದ್ರಲ್ಲಿ ಸಾಯ್ತಾ ಇರೋದೆಲ್ಲ ನೋಡ್ತಾನೆ ವಿಶ್ವರೂಪದಲ್ಲಿ. ಆಗ ಅವನು ಬುದ್ಧಿ ಹೇಳಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಇವನು ಅವ್ರ ಅಪ್ಪನ ಮಾತನ್ನ ಕೇಳೋದಿಲ್ಲ, ತಿರಸ್ಕಾರ ಪೂರ್ವಕವಾಗಿ ನಗ್ತಾನೆ ಅಷ್ಟೇ. ಹೌದು, ಅವನ ಭಾವನೆ ನಾನು ಕೊಡೋದಿಲ್ಲ ಅನ್ನೋದಕ್ಕೆ ಭದ್ರವಾಗಿ ನಿಂತ್ಕೋತಾನೆ. ಆಮೇಲೆ ಸಂಜಯನಿಗೂ ವಿಶ್ವರೂಪ ದರ್ಶನ ಆಗುತ್ತೆ. ಹೌದು, ಸಂಜಯನಿಗೆ 2 ಸತಿ, ಆಗೊಂದ್ ಸತಿ ಆಯ್ತು, ಮತ್ತೆ ಅರ್ಜುನನಿಗೆ ಯುದ್ಧ ನಡೀತಾ ಇದ್ದಾಗ ಮಾಡಿದಾಗ್ಲೂನು ಸಂಜಯನಿಗೆ ವಿಶ್ವರೂಪ ದರ್ಶನ. ಮೊದಲು ಯಾವಾಗ ಮೇಡಮ್? ಅದೇ ಇವಾಗ 5 ಗ್ರಾಮ ಕೇಳಕ್ ಹೋಗ್ನ ಸಂಧಿ ಟೈಮಲ್ಲಿ, ಆಗ್ಲೂ ಸಂಜಯನು ನೋಡ್ತಾನೆ. ಇಲ್ಲ ಸಂಜಯ ಅವಾಗ ಕಾಣಿಸಲ್ಲ, ಬರೀ ದುರ್ಯೋಧನ ಧೃತರಾಷ್ಟ್ರ. ಕರೆಕ್ಟ್. ಸಂಜಯನಿಗೆ ಅರ್ಜುನನ್ಗೆ ಕಾಣಿಸ್ದಾಗ್ಲೇ ಅವನಿಗೂ ಆಗುತ್ತೆ. ಯಾಕೆಂದ್ರೆ ಯುದ್ಧದ ಬಗ್ಗೆ ಅವನು ಇವನಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿದೆ. ಕಾಮೆಂಟ್ರಿ ಕೊಡ್ಬೇಕು. ಕಾಮೆಂಟ್ರಿ ಫಸ್ಟ್, ರನ್ನಿಂಗ್ ಕಾಮೆಂಟ್ರಿ. ಇವತ್ತು ಬರ್ತಾ ಇದೆ, ಇದಾದ್ಮೇಲೆ ಅದೇ ನೋಡೋದು. ಇವಾಗ ಹೌದು. ನೆಕ್ಸ್ಟ್ ಏನಿದೆಪ್ಪ ಕ್ವಶನ್? ನಾನೊಂದು ಕ್ವಶನ್ ಹೇಳ್ತೀನಿ ಮಿಸ್. ಹೇಳಿ.
ವಿಶ್ವರೂಪ ವರ್ಣನೆ ಹಾ ಮಾಲೆಯ ಅರ್ಥ, ರೂಢಾರ್ಥ, ಗೂಢಾರ್ಥ. ಹಾ ನಾನೇ ಹೇಳ ಮಿಸ್? ಹೇಳಿ. ಸಂಜಯ ಧೃತರಾಷ್ಟ್ರನಿಗೆ ಭಗವಂತನ ವಿಶ್ವರೂಪದ ವರ್ಣನೆ ಮಾಡುತ್ತಾನೆ. ಯಾರಿಗೆ ಹೇಳ್ತಾನಂದ್ರೆ ಭಗವಂತ ವಿಶ್ವರೂಪವನ್ನ ಹೇಳ್ತಾನೆ. ಕೃಷ್ಣನನ್ನ ಒಬ್ಬ ವಿರಾಟ ಪುರುಷ ಒಂದು ವ್ಯಕ್ತಿಯ ರೂಪದಲ್ಲಿ ಭಗವಂತ ಕಾಣಿಸ್ತಾ ಇದ್ದಾನೆ. ಇವನು ದಿವ್ಯವಾದ ಆಭರಣಗಳನ್ನು ಧರಿಸಿದ್ದಾನೆ. ಹಲವಾರು ರೀತಿಯ ಹೂಗಳ ಮಾಲೆಯಿಂದ ಅಲಂಕೃತನಾಗಿದ್ದಾನೆ. ಸುಗಂಧದ ಲೇಪನ ಮಾಡಿದ್ದಾನೆ. ಸಂಜಯನಿಗೆ ಕಂಡ ದಿವ್ಯ ರೂಪ ಸುಂದರವಾದ ಭಗವಂತನ ರೂಪ. ಅನೇಕ ಬಾಹುಗಳು, ಅನೇಕ ಮುಖಗಳು, ಸುಂದರವಾದ ಮಾಲೆ, ದಿವ್ಯ ಆಭರಣಗಳು. ಆ ಮಾಲೆಗಳಲ್ಲಿ ಹೂಗಳ ಮಾಲೆ, ಸರ್ವತೋನ್ಮುಖ, ಎಲ್ಲ ಕಡೆ ನೋಡ್ತಾನೆ ಅವನು. 1000 ಸೂರ್ಯಗಳ ಉದಯ ಆದರೂ ಆ ಭಗವಂತನ ರೂಪಕ್ಕೆ ಸಾಟಿಯಿಲ್ಲ ಅಂತ ಹೇಳ್ತಾನೆ. ಆಭರಣಗಳು ಅಂದ್ರೆ ಕೂಡಲೇ ನಮ್ಮ ಮನದಲ್ಲಿ ವಿಚಾರಗಳು ಬರುತ್ತೆ. ವಜ್ರ ಮತ್ತು ಬಂಗಾರ, ನವರತ್ನಗಳು ಅಂತ. ಭಗವಂತ ಎಂತ ಸುಂದರ ಆಭರಣ ಧರಿಸಿರಬೇಕು. ವಿಶ್ವರೂಪದಲ್ಲಿ ಇಡೀ ವಿಶ್ವವೇ ಭಗವಂತನ ದೇಹ, ಆಕಾಶವೇ ಅವನ ಶರೀರ. ಆಕಾಶದಲ್ಲಿ ಮಿನುಗುತ್ತಿರುವ ನಕ್ಷತ್ರಗಳು ಭಗವಂತನ ಶರೀರದ ಇರುವ ವಜ್ರ ವೈಡೂರ್ಯ. ಆ ಚಂದ್ರ ಭಗವಂತನ ಕಿರೀಟದಲ್ಲಿ ಇದ್ದಾನೆ. ಅಂದರೆ ಆಕಾಶ ನಾವು ಏನು ನೋಡ್ತಾ ಇದ್ದೀವಿ ಅದು ಭಗವಂತನ ಸ್ವರೂಪ. ಆಕಾಶ ಕಾಣ್ತಾ ಇದೆ, ಆದರೆ ನನಗೆ ಭಗವಂತನ ಸ್ವರೂಪ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಜ್ಞಾನದ ಕಣ್ಣು ತೆರೆದಿಲ್ಲ. ಜನದ ಕಣ್ಣು ತೆರೆದಾಗ ಅದೇ ಆಕಾಶದಲ್ಲಿ ಭಗವಂತ ಸ್ವರೂಪ ಕಾಣಿಸುತ್ತದೆ. ಭಗವಂತನಿಗೆ ಹೂಮಾಲೆಗಳು, ಯಾವ ಹೂಮಾಲೆ ಇದು? ಪ್ರಪಂಚದ ಎಲ್ಲಾ ಹೂಗಳು ಭಗವಂತನಿಗೆ ಮಾಲೆ. ಆಕಾಶ ಕಾರ್ಯಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು ಇದು ತಿರುಗುತ್ತಾ ಇವೆ. ಇವು ಭಗವಂತನ ಹಾರ. ಅಂದರೆ ಇಡೀ ಬ್ರಹ್ಮಾಂಡವೇ ಭಗವಂತನ ಶರೀರ ಆದಾಗ ಆಕಾಶದಲ್ಲಿ ಏನೇನು ಕಾಣ್ತಾ ಇದೆ, ಏನೇನು ತಿರುಗುತ್ತಾ ಇದೆ, ಅದೆಲ್ಲ ಭಗವಂತನ ಹಾರ. ಬೆಳಿಗ್ಗೆ ಉದಯ ಆಗ್ತಾ ಇರೋ ಸೂರ್ಯ ಭಗವಂತನ ಕಿರೀಟ. ಈ ರೀತಿ ಪ್ರಕೃತಿ ಅನ್ನೋದು ಭಗವಂತನ ಆಭರಣ. ನಮ್ಮ ಕಣ್ಣಿಗೂ ಪ್ರಕೃತಿ ಕಾಣುತ್ತದೆ, ಅದೇ ಸೂರ್ಯ ಕಾಣ್ತದೆ. ವಿಶ್ವದ ಅದೇ ಚಂದ್ರ, ಅದೇ ಆಕಾಶ, ಅದೇ ನಕ್ಷತ್ರ ಕಾಣ್ತದೆ. ಆದರೆ ಭಗವಂತನ ಸ್ವರೂಪ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ವಿಶ್ವದಲ್ಲಿ ಭಗವಂತನ ರೂಪ ಅರ್ಥ ಆಗ್ತಾ ಇಲ್ಲ. ವಿಷ್ಣು ರೂಪ ಕಾಣ್ತಾ ಇಲ್ಲ ನಮಗೆ. ಯಾಕಂದ್ರೆ ನಮ್ಮ ದಿವ್ಯ ಚಕ್ಷು ತೆರೆದಿಲ್ಲ, ಅಂತರಂಗದ ಕಣ್ಣು ತೆರೆದಿಲ್ಲ. ಆ ಅಂತರಂಗದ ಕಣ್ಣು ತೆರಿಬೇಕಾದರೆ ಜ್ಞಾನ ಚಕ್ಷು ತೆರಿಬೇಕು. ಹಿಮಾಲಯದಲ್ಲಿರೋ ಶಿವನ ವರ್ಣನೆನ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ನಾವು? ನಿಜವಾದ ಅರ್ಥ ಸುಜಯ ಮೇಡಮ್ ಹೇಳ್ತೀರಾ? ಇದು ರೂಢಾರ್ಥ, ಗೂಢಾರ್ಥ. ಮ್ಯೂಟ್ ಆಗಿದೆ. ಏನ್ ಹೇಳಿ? ರೂಢಾರ್ಥ, ಗೂಢಾರ್ಥ ಇದೆಯಲ್ಲ, ಅದ್ ಹೇಳ್ಬೇಕಲ್ಲ ಮಿಸ್? ಅದ ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಮಾಡ್ಕೊಳ್ಳೋಣ. ಇಲ್ಲಿ ಶಿವನ ವರ್ಣನೆ ಹಿಮಾಲಯವನ್ನ ನಮ್ಮ ಶರೀರಕ್ಕೆ ಕಂಪೇರ್ ಮಾಡಿದ್ದಾರೆ. ನಮ್ಮ ಅಂತರ್ಮುಖದಲ್ಲಿ ಆಗತಕ್ಕಂಥ ಭಾವನೆಗಳು, ಎಕ್ಸ್ಪೀರಿಯನ್ಸ್, ಅನುಭವಗಳನ್ನ ಹಿಮಾಲಯಕ್ಕೆ ಕಂಪೇರ್ ಮಾಡಿದ್ದಾರೆ, ತುಲನೆ ಮಾಡ್ತಾರೆ. ಹೇಗೆ ನಮ್ಮ ಅಂತರ್ಮುಖದಲ್ಲಿ ಒಂದೊಂದು ಚಕ್ರಗಳು ದಾಟಿ ಸಹಸ್ರಾರಕ್ಕೆ ಬರೋದು, ಹೇಗೆ ಧ್ಯಾನದಲ್ಲಿ ಮೂಲಾಧಾರದಿಂದ ಸಹಸ್ರಾರಕ್ಕೆ ಬರೋದು ಅಂದ್ರೆ ಮೇಲೆ ಶಿಖರಕ್ಕೆ ಹೋಲಿಸ್ತಾರೆ. ಸಹಸ್ರಾರವನ್ನ ಶಿಖರಕ್ಕೆ ಹೋಲಿಸಿ ಶಿವನ ಜಟೆಗೆ ಆ ಸಹಸ್ರಾರದ ಮೇಲೆ ಇನ್ನು ದ್ವಾದಶಾಂತಕ್ಕೆ ಹೋಲಿಸ್ತಾರೆ. ಅದು ನಮ್ಮ ಅನುಭವ ಒಂದೊಂದು ಚಕ್ರಗಳನ್ನು ದಾಟಿ ಶ್ರವಣ ಮನನ ನಿಧಿಧ್ಯಾಸದಿಂದ ಮುಂಚೆ ಕರ್ಮಯೋಗದಿಂದ ಚಿತ್ತಶುದ್ಧಿ ಮಾಡಿಕೊಂಡು ಆಜ್ಞಾ ಚಕ್ರದಲ್ಲಿ ಇನ್ನು ಗುರುವಿನ ಅನುಗ್ರಹದಿಂದ ಸಹಸ್ರಾರದಲ್ಲಿ ನಮಗೆ ಶಿವಶಕ್ತಿಯರ ಐಕ್ಯ ಆಗೋದನ್ನ ಅನುಭವ ಮಾಡ್ತೀವಿ.
ಅದೇ ರೀತಿ ಹಿಮಾಲಯದಲ್ಲಿ ಶಿವಶಕ್ತಿ ಹಿಮಾಲಯದ ಮೇಲೆ ಇದ್ದಾರೆ. ಅಲ್ಲಿ ಶಿವಶಕ್ತಿ ಐಕ್ಯವಾಗುತ್ತೆ. ಅಲ್ಲಿ ಇದ್ದಾರೆ, ಶಿವಶಕ್ತಿ ರೂಪದಲ್ಲಿ ಇದ್ದಾರೆ ಅಂತ ಆ ಭಾವನೆ ಇದೆ. ಅಲ್ಲಿ ಹೋದರೆ ನಿಜವಾಗ್ಲೂ ಶಿವಶಕ್ತಿ ಸ್ಥೂಲ ರೂಪದಲ್ಲಿ ಕೆಲವ್ರಿಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ. ಆದ್ರೆ ನಮಗೆ ಅಂತರ್ಮುಖದಲ್ಲಿ ನೋಡೋದು ಬಹಳ ಮುಖ್ಯ. ಅಂತರ್ಮುಖದಲ್ಲಿ ನಮ್ಮ ಚಿತ್ತಶುದ್ಧಿಯಿಂದ ಶ್ರವಣ ಮನನ ಮಾಡಿಕೊಂಡು ಸಹಸ್ರಾರಕ್ಕೆ ಕುಂಡಲಿನಿ ಏರಿದಾಗ ಅಲ್ಲಿ ಶಿವಶಕ್ತಿ ಒಂದಾಗೋದನ್ನ ನೋಡೋದು ಬಹಳ ಮುಖ್ಯ. ಆ ಅನುಭವ ಮಾಡ್ಕೊಳ್ಳೋದು ಮುಖ್ಯ. ಹಿಮಾಲಯ ಬಹಳ ಎತ್ತರವಾದ ಶಿಖರಗಳನ್ನ ಹೊಂದಿದೆ. ಅದಕ್ಕೆ ಸಾಧಕ ತನ್ನ ಸಾಧನೆಯಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗೋದಕ್ಕೆ ಹಿಮಾಲಯವನ್ನ ಹೋಲಿಸ್ತಾರೆ. ಆಮೇಲೆ ಅದು ಹಿಮ ಬೆಳ್ಳಗಿರುತ್ತವಾಗಿ ಹೋಗೋತಕ್ಕಂಥ ಶಕ್ತಿಯನ್ನ ಊರ್ಧ್ವಮುಖವಾಗಿ ಮಾಡ್ಕೊಂಡಾಗ ಮೇಲೆ ಹೋದಾಗ ಸಹಸ್ರಾರಕ್ಕೆ ಬಂದಾಗ ಅಂತ ಅದನ್ನ ಹಿಮಾಲಯಕ್ಕೆ ಹೋಲಿಸ್ತಾರೆ. ಆಮೇಲೆ ಹಿಮ ಬೆಳ್ಳಕ್ಕಿರುತ್ತೆ ಅಂದ್ರೆ ಅವನ ಮನಸ್ಸು ಕೂಡ ಆತರ ಚಿತ್ತ ಶುದ್ಧಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಿಳಿಯಾದ ಹಿಮಕ್ಕೆ ಹೋಲಿಸಿದ್ದಾರೆ ಮನಸ್ಸಿಗೆ ಹೋಲಿಸಿದ್ದಾರೆ. ಹೌದು. ಆಮೇಲೆ ಮೂರನೇ ಕಣ್ಣು, ಈಶ್ವರನ ಮೂರನೇ ಕಣ್ಣು ಅಂದ್ರೆ ಇವನಿಗೆ ಜ್ಞಾನ ಚಕ್ರದಲ್ಲಿ ಜ್ಞಾನ ಚಕ್ಷು ಓಪನ್ ಆಗೋದು ಹಾಗೆ. ಆಮೇಲೆ ಶಿವನ ಕುತ್ತಿಗೆಯಲ್ಲಿ ಇದು ಹಾವು, ಅದೇನು ಅಂದ್ರೆ ಅವನು ಅದು ಅಹಂಕಾರನ ಇದ್ ಮಾಡಿ ಅವನು ಆಭರಣ ತರ ಧರಿಸಿದಾನೆ. ಅದೇ ರೀತಿ ಇವನಿಗೆ ಅಹಂಕಾರ ಕಡಿಮೆ ಆಗುತ್ತೆ ಸಾಧಕನಿಗೆ ಅಂತ ತೋರಿಸುತ್ತೆ. ಹೌದು, ಅದು ಇಂಪಾರ್ಟೆಂಟ್ ಪಾಯಿಂಟ್. ಅದು ಅವಾಗ ಇವನೇ ಜೀವನೇ ಶಿವ ಆಗ್ಬಿಡ್ತಾನೆ, ಜೀವನೇ ಶಿವ ಸ್ವರೂಪ ಆಗ್ಬಿಡ್ತಾನೆ, ಜೀವನೇ ಶಿವ ಸ್ವರೂಪ ಆಗ್ಬಿಡ್ತಾನೆ. ಅವನ ಕುಂಡಲಿನಿ ಶಕ್ತಿನ ಶಿವನಲ್ಲಿ ಐಕ್ಯ ಮಾಡೋದು ಅಂದ್ರೆ ನಮ್ಮ ಮೂಲಾಧಾರದಿಂದ ಶಕ್ತಿನ ಮೇಲ್ಮೇಲಕ್ಕೆ ತಗೊಂಡು ಹೋಗ್ಬಿಟ್ಟು ಸಹಸ್ರಾರದಲ್ಲಿರೋ ಶಿವನ ಜೊತೆ ಆ ಶಕ್ತಿನ ಸೇರಿಸೋದಿಕ್ಕೆ ಈ ಸಾಧನೆ ಮೂಲಕ ಮಾಡಿದಾಗ ಜೀವ ಶಿವನಲ್ಲಿ ಐಕ್ಯನಾಗ್ತಾನೆ. ತುಂಬಾ ಚೆನ್ನಾಗಿದೆ. ಆ ಜಟೆ ಭಾಗನ ಕೈಲಾಸ, ಅದೇ ಕೈಲಾಸ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಈಗ ರೂಢಾರ್ಥ ಗೂಢಾರ್ಥ ಇವುಗಳ ಬಗ್ಗೆ ಪ್ರತಿಭಾ ರಾವ್ ಹೇಳಿಪ್ಪ. ಮತ್ತೆ ಯಾವುದರ ಬಗ್ಗೆ ಹೇಳ್ಬೇಕು ಮೇಡಮ್? ರೂಢಾರ್ಥ ಗೂಢಾರ್ಥ ಅಂದ್ರೆ ರೂಢಾರ್ಥ ಅಂದ್ರೆ ಏನು, ಗೂಢಾರ್ಥ ಅಂದ್ರೆ ಏನು ಅಂತ ಹೇಳ್ತೀನಿ. ವಿಚಾರದಲ್ಲಿ ರೂಢಾರ್ಥ ಇದೆ ಮತ್ತು ಗೂಢಾರ್ಥ ಇದೆ. ರೂಢಾರ್ಥ ಸಾಮಾನ್ಯ ಜನರಿಗೆ ಆಗುವ ಅರ್ಥ. ಮಾಲೆ ಅಂದರೆ ಸಾಮಾನ್ಯರಿಗೆ ಅರ್ಥ ಆಗುತ್ತೆ. ಆದರೆ ಮಾಲೆ ಅನ್ನುವುದು ಸೂರ್ಯ, ಚಂದ್ರ, ನಕ್ಷತ್ರಗಳು, ಭಗವಂತನಿಗೆ ಆಭರಣಗಳು ಅನ್ನುವುದನ್ನು ಜ್ಞಾನಕ್ಕೆ ತಿಳಿದುಕೊಳ್ಳಬೇಕು. ಗೂಢಾರ್ಥ ಅರ್ಥ ಆಗಬೇಕು. ಇದಕ್ಕೆ ಶಿವನ ಕೈಲಾಸ ಅಂತ ಕೂತ್ಕೊಂಡಿದ್ದಾನೆ ಅಂತ ನಾವು ಕೇಳ್ತಿದ್ದೀವಿ. ಇದು ನಾವು ಕೈಲಾಸಕ್ಕೆ ಹೋಗಬೇಕು, ಹಿಮಾಲಯ ಪರ್ವತಕ್ಕೆ ಹೋಗಬೇಕು, ಶಿವನನ್ನು ಕಾಣಬೇಕು ಅಂತ ಹೋಗ್ತೀವಿ. ಅಲ್ಲಿ ಶಿವ ಕಾಣ್ತಾನ? ಈ ಕೈಲಾಸ ಪರ್ವತ ಅಥವಾ ಹಿಮಾಲಯ ಶಿವನ ರೂಪ ಅಂತ ಹೇಳಿ. ಅದೇನೆಂದರೆ ಹಿಮಾಲಯ ಅಂದ್ರೆ ನಮ್ಮ ಅಂತರಂಗದ ಅನುಭವವನ್ನ ಬಾಹ್ಯಕ್ಕೆ ಹೋಲಿಸಿಕೊಂಡು ಹೇಳುವ ರೀತಿ. ಹಿಮಾಲಯದ ಬಗ್ಗೆ ಕೇಳ್ತಿದ್ದೀವಿ, ಆದರೆ ಅಂತರಂಗದ ಅನುಭವವನ್ನ ಬಾಹ್ಯ ಅನುಭವದಲ್ಲಿ ಹೇಳುವುದು ಇನ್ನೊಂದು ರೀತಿ. ಆತ್ಮಜ್ಞಾನದ ಸ್ಥಿತಿಯಲ್ಲಿ ಮನಸ್ಸು ಉನ್ನತಕ್ಕೆ ಏರಿದಾಗ, ಉನ್ನತ ಶಿಖರಕ್ಕೆ ಏರಿದಾಗ ಅದೇ ಹಿಮಾಲಯ, ಹೈಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ನಮ್ಮ ಅನುಭವದ ಪರಿಮಿತಿ ಅದೇ ಆತ್ಮಜ್ಞಾನದ ಅನುಭವ. ಅದಕ್ಕೆ ಹಿಮಾಲಯ ಅಂತ ಹೇಳೋದು. ಅಂತರಂಗದ ಅನುಭವದ ಬಾಹ್ಯ ವಸ್ತು ರೂಪದಲ್ಲಿ ಹೇಳುವುದು. ಇದು ಹಿಮಾಲಯ. ಯಾಕೆ ಹಿಮಾಲಯ ಎಲ್ಲ ಬೆಳ್ಳಗೆ? ಇದೆಲ್ಲ ನೀವು ಹೇಳಿದ್ರಲ್ಲ ಮಿಸ್. ಅದೇ ಇವಾಗ ಅದನ್ನ ಯಾತಕ್ಕೆ ನಾನು ರೂಢಾರ್ಥ ಗೂಢಾರ್ಥ ಆಮೇಲೆ ಹೇಳೋಣ ಅಂದಿದ್ದು ಅಂದ್ರೆ, ಇವಾಗ ಹಿಮಾಲಯದ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿದಾಗ
ಅಲ್ಲಿ ಗೊತ್ತಾಗ್ಬಿಡುತ್ತಲ್ವಾ ನಮ್ಗೆ ರೂಢಾರ್ಥ ಗೂಢಾರ್ಥ ಅಲ್ಲಿ ಬರುತ್ತೆ. ಈಗ ನಾವು ಅದನ್ನ ಎಕ್ಸಾಂಪಲ್ ಕೊಟ್ಕೊಂಡು ರೂಢಾರ್ಥ ಗೂಢಾರ್ಥ ಅಂದ್ರೆ ಏನು ಅಂತ ನೀವ್ ಇವಾಗ ಹೇಳಿದ್ರೆ ಇನ್ನು ಚೆನ್ನಾಗ್ ಅರ್ಥ ಆಗುತ್ತೆ. ನಾನು ಆತ್ಮಸ್ವರೂಪ ಕಂಡುಕೊಂಡಾಗ ಜೀವಿ ಶಿವ ಆಗ್ಬಿಡ್ತಾನೆ. ಆ ಜೀವ ಶಿವ ಆದಾಗ ತಲೆಯ ಭಾಗ ಸಹಸ್ರಾರ, ಅದೇ ಕೈಲಾಸ ಆಗ್ತದೆ, ಅದೇ ಹಿಮಾಲಯ ಪರ್ವತ ತುದಿ ಆಗ್ತದೆ. ಹೀಗೆ ಆಧ್ಯಾತ್ಮಿಕ ಪುರಾಣಗಳಲ್ಲಿ ಹೇಳುವ ಕಥೆಗಳಿಗೆ 2 ಅರ್ಥಗಳಿವೆ, ರೂಢಾರ್ಥ ಮತ್ತು ಗೂಢಾರ್ಥ. ರೂಢಾರ್ಥದಲ್ಲಿ ಸಿಕ್ಕಿ ಹಾಕಿಕೊಂಡರೆ ನಾವು ಅಜ್ಞಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀವಿ. ಗೂಢಾರ್ಥ ತಿಳ್ಕೋಬೇಕು, ಎಲ್ಲಾ ಪುರಾಣಗಳದ್ದು ಕಥೆಗಳದ್ದು ಆಧ್ಯಾತ್ಮಿಕ ಅರ್ಥವನ್ನು ತಿಳ್ಕೋಬೇಕು. ಅದನ್ನ ತಿಳ್ಕೋಬೇಕಾದ್ರೆ ಸರಿಯಾದ ಗುರುವಿನಿಂದ ತಿಳ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಮಗೆ ದಾರಿ ತಪ್ಪಿ ಹೋಗುತ್ತೆ. ಅಷ್ಟೇನಾ? ಈಗ ಸಾಮಾನ್ಯವಾಗಿ ಏನು, ನಾವು ತಪಸ್ ಮಾಡ್ತೀವಿ, ನಮಗೆ ಈಶ್ವರನ ದರ್ಶನ ಆಗುತ್ತೆ, ಈಶ್ವರ ಪ್ರತ್ಯಕ್ಷ ಆಗ್ತಾನೆ, ದರ್ಶನ ಕೊಡ್ತಾನೆ, ಅವಾಗ ಅವನಿಗೆ ಮುಕ್ತಿ ಸಿಕ್ಕತ್ತೆ ಅಂತ ಒಂದು ಕಥೆಯಲ್ಲಿ ಹೇಳ್ಬಿಡ್ತೀವಿ ನಾವು. ಅಲ್ಲಿ ನಾವೇನ್ ಇಮ್ಯಾಜಿನ್ ಮಾಡ್ಕೋತೀವಿ, ಕೈಲಾಸದಲ್ಲಿ ಶಿವ ಇದ್ದಾನೆ, ಹಿಮಾಲಯ ಪರ್ವತ, ಅದು ಕೈಲಾಸ ಹಿಮಾಲಯ ಪರ್ವತದಲ್ಲಿದೆ, ಅಲ್ಲಿ ಕೈಲಾಸದಲ್ಲಿ ಶಿವ ಇದ್ದಾನೆ, ಅವನು ದರ್ಶನ ಕೊಡ್ತಾನೆ ಅಂತ. ಇದು ಕಥೆ. ಈ ಕಥೆನಲ್ಲಿ ರೂಢಾರ್ಥ ಅದಾಯ್ತು. ಗೂಢಾರ್ಥ ಏನು? ಅದೇ ಇವಾಗ ಇದನ್ನ ಹೇಳಿದ್ವಲ್ಲ, ಅಂದ್ರೆ ಒಬ್ಬ ಸಾಧಕ ಸಾಧನೆ ಮಾಡಿದಾಗ ಅವನ ಮನಸ್ಸು ಆ ಹಿಮಾಲಯ ಪರ್ವತದ ಹಿಮದ ತರಹ ಬೆಳ್ಳಗೆ, ಅಂದ್ರೆ ಶಾಂತವಾಗಿ ತುಂಬಾ ಪ್ರಸನ್ನವಾಗಿ ಆಗಿರುತ್ತೆ. ಅಲ್ಲಿ ಅವನಿಗೆ ನಾನೇ ಶಿವ ಅಂದ್ರೆ ಶಿವನ ದರ್ಶನ ಆಗುತ್ತೆ ಅವನಿಗೆ. ನಾನು ಶಿವ ಸ್ವರೂಪಿ ಅನ್ನೋ ದರ್ಶನ ಅವನಿಗೆ ಅಲ್ಲಿ ಆಗುತ್ತೆ. ಆಗ ಅವನು ನಿಜವಾಗ್ಲೂ ಈಶ್ವರನ್ ದರ್ಶನ ಮಾಡ್ದ, ಅವನಿಗೆ ಅಲ್ಲಿ ಮುಕ್ತಿ ಸಿಕ್ಬಿಡುತ್ತೆ. ಯಾಕೆಂದ್ರೆ ನಾನು ಶಿವ ಅಂತ ಅವನಿಗೆ ಅರ್ಥ ಆಗೋದೇ ಮುಕ್ತಿ. ಅದೇನೆ ನಮ್ಮ ಪುರಾಣಗಳ ಕಥೆಗಳಲ್ಲೇನು, ಈಶ್ವರ ಬಂದ ದರ್ಶನ ಕೊಟ್ಟ, ಅವಾಗ ಅವನಿಗೆ ಮುಕ್ತಿ ಸಿಕ್ತು ಅಂತ ಕಥೆ ಹೇಳ್ಬಿಡ್ತೀವಿ. ಅದು ಚಿಕ್ಕ ಮಕ್ಕಳಿಗೆ ಹೇಳ್ತೀವಿ. ಆದ್ರೆ ಅದನ್ನ ತಿಳ್ಕೊಳ್ಳೋದು ಯಾವ ತರ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಸಾಧನೆ ಮೂಲಕ, ಆಮೇಲೆ ಗುರುಗಳಿಂದ ಜ್ಞಾನನ ಪಡ್ಕೊಂಡು ನಾನು ಯಾರು ಅಂತ ಯೋಚನೆ ಮಾಡ್ತಾ ಮಾಡ್ತಾ, ಸಾಧನೆಗಳ ಮೂಲಕ ಮಾಡ್ತಾ 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 ಯಾವ್ದ ಸ್ಥಿತಿಗೆ ಅವನು ತಲುಪ್ತಾನೆ ಅಂದ್ರೆ, ಅವನು ನಾನು ಶಿವಸ್ವರೂಪಿ ಅಂತ ತಿಳ್ಕೊತಾನೆ. ಅದೇ ಅವನಿಗೆ ಶಿವನ ದರ್ಶನ ಆಯ್ತು ಅಂತ ಅರ್ಥ. ಅದಕ್ಕೆ ಗೂಢಾರ್ಥ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾವು ಗೂಢಾರ್ಥಕ್ಕೆ ಹೋಗಬೇಕು. ಹೌದು, ರೂಢಾರ್ಥ ಅಷ್ಟೇ. ಈಶ್ವರ ನಿಜವಾಗ್ಲೂ ಇಲ್ಲಿ ಎದುರುಗಡೆ ಪ್ರತ್ಯಕ್ಷ ಆಗೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂಥರ ಇಮ್ಯಾಜಿನೇಷನ್ ಇರುತ್ತೆ ಈಶ್ವರಂದು. ಅವ್ರವ್ರ ಇಮ್ಯಾಜಿನೇಷನ್ಗೆ ಅವ್ರವ್ರಿಗೆ ಅನ್ಕೋತಾರೆ. ಆದ್ರೆ ಈಶ್ವರನ ಪ್ರತ್ಯಕ್ಷ ಆಗೋದು ಅಂದ್ರೆ ಅರ್ಥ ಇದು, ಅಂದ್ರೆ ನಮ್ಗೆ ನಾನ್ ಶಿವಸ್ವರೂಪಿ ಅನ್ನೋದು ಗೊತ್ತಾಗದಾಗ್ಲೇ ಅದು ಈಶ್ವರನ ದರ್ಶನ ಆಗುತ್ತೆ ಅಷ್ಟೇ. ಇನ್ನೇನಿದೆ ಮೇಡಮ್ ಕ್ವಶನ್? ಭಾವ ಸಮಾಧಿ ಅಂದ್ರೆ ಏನು? ಗೊತ್ತಿಲ್ಲ. ರಾಮಕೃಷ್ಣ ಪರಮಹಂಸರಿಗೆ ಆಗುತ್ತಲ್ಲ, ಅವರು ಉಪಾಸನೆ, ದೇವಿಯ ಉಪಾಸನೆ ಮಾಡಿ ಮಾಡಿ ಹೇಳಿ ಉಪಾಸನೆ ಮಾಡಿ ಮಾಡಿ ಅವ್ರಿಗೆ ದೇವಿ ಸ್ವರೂಪನೇ ಅವರು ಆಗ್ಬಿಟ್ಟಿರ್ತಾರೆ. ದೇವಿ ಪ್ರತ್ಯಕ್ಷ ಆಗುತ್ತೆ ಅವ್ರಿಗೆ. ಇದು ಆ ದೇವಿಯ ಭಾವದಲ್ಲೇ ಇರೋದು ಭಾವ ಸಮಾಧಿ. ಕರೆಕ್ಟ್. ಯದ್ಭಾವಂ ತದ್ಭವತಿ ಅಂತ, ಅಂದ್ರೆ ನಾವು ಹೇಗ್ ಭಾವನೆ ಮಾಡ್ಕೋತೀವೋ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಮನಸ್ಸಿನಲ್ಲಿ ಏನೋ ಒಂದು ಭಾವನೆ ಮಾಡ್ಕೊಂಡು ಅದನ್ನ ಪೂಜೆ ಮಾಡಿದಾಗ, ಉಪಾಸನೆ ಮಾಡ್ತಾ ಮಾಡ್ತಾ ಭಕ್ತಿಯ ಪರಾಕಾಷ್ಠೆ, ಅವ್ರಿಗೆ ಈ ಭಕ್ತಿಯ ಉನ್ನತ ಇದಕ್ಕೆ ಏರ್ಬಿಡ್ತಾರೆ. ಅವಾಗ ಕಾಳಿಯ ಮಾತೇನೆ ಎದುರುಗಡೆ ಬಂದಂಗೆ, ಅವಳಿಗೆ ಅವರು ಊಟ ಮಾಡಿಸ್ದಂಗೆ ಅದನ್ನೆಲ್ಲ ಅವರು ಅನುಭವಿಸ್ತಾರೆ. ಅದಕ್ಕೆ ಭಾವ ಸಮಾಧಿ. ಅವರು ಎಷ್ಟೋ ದಿನ ಕಾಳಿ ಮಾತೆ ಜೊತೆಲೇ ಕಾಲ ಕಳೆದ್ಬಿಡ್ತಿರ್ತಾರೆ. ಅದು ಭಾವ ಸಮಾಧಿ ಅಂತ ಹೇಳ್ತಾರೆ. ಆ ಭಾವ ಸಮಾಧಿ ಸ್ಥಿತಿ ಬಂದಾಗ ಆ ದೇವಿನೇ ಅವ್ರಿಗೆ ಗುರು ರೂಪದಲ್ಲಿ ಬಂದು, ತೋತಾಪುರಿಯ ರೂಪದಲ್ಲಿ ಬಂದು ಅನುಗ್ರಹ ಮಾಡ್ತಾರೆ, ಆತ್ಮಜ್ಞಾನ. ಅಂದ್ರೆ ಅವರಿಗೆ ತುಂಬಾ ಭಕ್ತಿ ಇರುತ್ತೆ ಕಾಳಿ ಮಾತೆ ಮೇಲೆ, ಆದ್ರೆ ಕಾಳಿ ಮಾತೆ ಬೇರೆ, ನಾನು ಬೇರೆ ಅಂತ ಇರುತ್ತೆ ಭಾವನೆ.
ಅಂದ್ರೆ ಕಾಳಿ ಮಾತೆ ಬರ್ಬೇಕು, ನನ್ನ ಹತ್ರ ಮಾತಾಡ್ಬೇಕು, ನನ್ನ ಜೊತೆಲಿ ಇರ್ಬೇಕು, ನಾನು ಊಟ ಮಾಡಿಸ್ಬೇಕು ಅವಳಿಗೆ, ನನ್ನ ಹತ್ರ ಮಾತಾಡ್ಬೇಕು ಅಂತ ಇರುತ್ತೆ ಅವ್ರಿಗೆ. ಅಂದ್ರೆ ಆ ಬೇರೆ ಬೇರೆ ಅನ್ನೋ ಭಾವನೆ ಹೋಗ್ಬೇಕು. ಕಾಳಿ ಮಾತೆ ಯಾರು ಬೇರೆ ಅಲ್ಲ, ನನ್ನಲ್ಲೇ ಇದ್ದಾಳೆ, ನಾನೇ ಕಾಳಿ ಮಾತೆ, ನನ್ನ ಸ್ವರೂಪನೇ, ನಾನು ಅವಳ ಸ್ವರೂಪನೇ ಅಂತ ತಿಳ್ಕೊಬೇಕವ್ರು ಅಂತ. ಅದಕ್ಕೋಸ್ಕರ ಅವ್ರಿಗೆ ಆ ಜ್ಞಾನ ಪ್ರದಾನ ಮಾಡೋಕ್ಕೋಸ್ಕರ ತೋತಾಪುರಿಗಳು ಗುರುವಾಗಿ ಬರ್ತಾರೆ. ವಿಶ್ವರೂಪವನ್ನ ಕಂಡ ಅರ್ಜುನ ಕಣ್ಣಲ್ಲ, ವಿಶ್ವರೂಪವನ್ನ ಹ್ಯಾಕ್ ಕಾಣಿಸ್ತು ಅರ್ಜುನನ್ಗೆ ಅಂತ. ಪ್ರಸನ್ನ ಲಕ್ಷ್ಮಿ ಹೇಳ್ತೀರಾ? ಅರ್ಜುನ ವಿಶ್ವರೂಪವನ್ನ ಕಂಡಾಗ ಹೇಗನ್ನಿಸ್ತು ಅಂತನ. ಅವನಿಗೆ ಅನ್ಸಿದ್ದು ಈ ವಿಶ್ವರೂಪ ಕಂಡಾಗ ಕಾಂತಿ ಅನ್ನೋದು 1000 ಸೂರ್ಯ ಒಟ್ಟಿಗೆ ಬೆಳಗ್ತಾರಲ್ಲ ಅದಕ್ಕಿಂತ ಹೆಚ್ಚಾಗಿದೆ. ಆಮೇಲೆ ಇವನು ತುಂಬಾ ಹಾರ ಹೂಗಳ ಮಾಲೆ ಧರಿಸಿದ್ದಾನೆ. ಹೂಗಳು ಅಂದ್ರೆ ಆಕಾಶವೇ ಅವನ ಕಾಯ. ಆ ಕಾಯದಲ್ಲಿ ಅವನು ಅನೇಕ ಮಾಲೆಗಳನ್ನ ಧರಿಸಿದ್ದಾನೆ. ಆ ಮಾಲೆ ಅಂದ್ರೆ ಈ ಆಕಾಶದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳು, ಆಕಾಶದಲ್ಲಿ ಇರ್ತಕ್ಕಂಥ ಚಂದ್ರ, ಸೂರ್ಯ, ಅವೆಲ್ಲ ಅವನ ಪದಕಗಳು. ಬೆಳಗುವ ಸೂರ್ಯ ಅವನ ಪ್ರಾತಃ ಕಾಲದ ಸೂರ್ಯ ಅವನ ಕಿರೀಟ ಆಗಿ ಕಾಣ್ತು. ಹೀಗೆಲ್ಲ ಅವನು ಅನ್ಕೊಂಡ. ಅವನು ಆನಂದ ಪಟ್ಟಾದ್ಮೇಲಿಂದ ಮೆತ್ತಗೆ ಅವನು ಭೀಕರ ಸ್ವರೂಪವನ್ನು ತೋರಿಸಿದ. ಅದನ್ನ ಅವನದ್ದು ಬಾಯಿ ಶರೀರದಿಂದ ಬಾಯಿ ಕಡೆಗೆ ಅವನ ಗಮನ ಹೋದಾಗ ಅದು ಆ ಬಾಯಿ ಅನ್ನೋದು ಮೃತ್ಯುಕೂಪ ಅಂತ ಕಂಡ್ಕೊಂಡ. ಭಾರತದ ಮಹಾಯುದ್ಧನೂ ನಡೆದಂಗೆ ತೋರ್ತು. ಅವನ ಬಾಯೊಳಗೆ ಎಲ್ಲಾ ಕೌರವ ಸೈನಿಕರು, ಭೀಷ್ಮರು, ದ್ರೋಣರು ಎಲ್ಲಾರು ಪ್ರವೇಶ ಮಾಡ್ತಾ ಇದ್ರು. ಅದನ್ನ ಕಂಡು ಅವನು ನಡುಗು ಬಿಟ್ಟ. ಜೊತೆಗೆ ಇದು ದಾವಾನೆಲ್ಲ ಬಂತು, ಕಾಡೆಲ್ಲ ಸುಟ್ಟೋಯ್ತು. ಸುಟ್ಟು ಅವನ ಕಾಡನ್ನ ಆಶ್ರಯಿಸಿದ್ದ, ಮರಗಳನ್ನ ಆಶ್ರಯಿಸಿದ್ದ ಪಶು ಪಕ್ಷಿಗಳು ಕೂಡ ಸತ್ತೋದ್ವು. ಇದನ್ನೆಲ್ಲ ಕಂಡು ಅವನಿಗೆ ತುಂಬಾ ಭಯ ಹತ್ಕೊತು. ಭಯ ಹುಟ್ಟಿ ಅವನು ಭಗವಂತನ ನಿನ್ನ ನಿಜ ರೂಪ ತೋರ್ಸು, ಇಷ್ಟು ದಿವಸ ನಾನು ನಿನ್ನ ನನ್ನ ಸ್ನೇಹಿತ ಅಂತ ತಿಳ್ಕೊಂಡಿದ್ದೆ, ಆಮೇಲೆ ನೀನ್ ಈಶ್ವರ ಅಂತ ಗೊತ್ತಾಯ್ತು. ಈಗ ನಿನ್ನ ಇನ್ನೊಂದು ರೂಪ ನೋಡಿ ನನಗೆ ತುಂಬಾ ಭಯ ಆಗ್ತಾ ಇದೆ. ನನಗೆ ನೀನು ನನ್ನ ಗೆಳೆಯ ಕೃಷ್ಣ ಆಗಿದ್ರೆ ಸಾಕು, ಆ ರೂಪಕ್ಕೆ ಬಾ ಅಂತ ಹೇಳ್ದ. ಇಷ್ಟು ಅವನ ಅನುಭವಗಳು. ಇನ್ನೊಂದು ಕ್ವಶನ್ ಜಿಲ್ ಬಾಟೆ ಟೇಲರ್ದು ಅವ್ರದ್ದು ಜೀವನದ್ದು ಹೇಳ್ಬಹುದು ಮಿಸ್? ಏನ್ ಹೇಳಿ, ಕ್ವಶನ್ ಸರಿಯಾಗಿ ಹೇಳಿ. ಜಿಲ್ ಬಾಟೆ ಟೇಲರ್ ಅಂತ ನ್ಯೂರಾಲಜಿಸ್ಟ್ ಬಗ್ಗೆ ಅವ್ರದ್ದು ಬ್ರೈನು ಲೆಫ್ಟ್ ಬ್ರೈನು ವರ್ಕ್ ಆಗ್ತಾ ಇದೆಲ್ಲ, ಅದು ಕ್ವಶನ್ ಕೇಳಿ. ಜಿಲ್ ಬೋಲ್ಟೆ ಟೈಲರ್ನ ಅನುಭವ ಹೇಗಿತ್ತು ಅಂತ ಅಲ್ವಾ? ಇದರಿಂದ ನಾವ್ ಏನನ್ನ ಕಲಿಬಹುದು? ಹೌದು. ಓಕೆ, ನಾನು ಹೇಳ ಮಿಸ್? ಇವ್ರು ಸುಜಯ ಮೇಡಮ್ ಹೇಳ್ತಾರಾ? ನಾನು ಹೇಳ್ತೀನಿ ಮಿಸ್. ನೀವೇ ಹೇಳ್ತೀರಾ? ಹೇಳಿ. ವಿಜ್ಞಾನಿಗಳು ಅವಳ ಬ್ರೈನ್ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಒಂದು ದಿನ ಏನಂದ್ರೆ ಅವರಿಗೆ ಎಡಭಾಗದ ಬ್ರೈನ್ ನಲ್ಲಿ ಟ್ಯೂಮರ್ ಇರುತ್ತೆ. ಅವಾಗ ಎಡಭಾಗದ ಮೆದುಳು ಕೆಲಸ ಮಾಡೋದಿಲ್ಲ, ಬರೀ ಬಲಭಾಗದ ಮೆದುಳು ಮಾತ್ರ ಕೆಲಸ ಮಾಡುತ್ತೆ. ಅವಳಿಗೆ ಒಂದು ವಿಶೇಷ ಅನುಭವ ಆಗುತ್ತೆ. ಇಡೀ ಪ್ರಪಂಚದಲ್ಲಿ ಏಕತ್ವದ ಅನುಭವ ಆಗುತ್ತೆ. ಭಗವಂತ ಸ್ವರೂಪದ ಅನುಭವ ಬರಲಿಕ್ಕೆ ಶುರು ಆಗುತ್ತೆ ಅವಳಿಗೆ. ಯಾವಾಗಂದ್ರೆ ಎಡಭಾಗದ ಬ್ರೈನ್ ನಲ್ಲಿ ಕ್ಯಾನ್ಸರ್ ಬಂದಾಗ ಇದು ಏನು ಅಂತ ವಿಶ್ಲೇಷಣೆ ಮಾಡೋಣ. ಮನುಷ್ಯನಿಗೆ ಮೆದುಳಿನಲ್ಲಿ 2 ಭಾಗಗಳು, ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್. ಎಡಭಾಗದ ಮೆದುಳು, ಬಲಭಾಗದ ಮೆದುಳು. ಎಡಭಾಗದ ಮೆದುಳು ಪುರುಷ ಅಂತ ಹೇಳ್ತೇವೆ. ಪುರುಷ
ಪುರುಷ ಮತ್ತು ಶಿವ ಅಂತ ಹೇಳ್ತೀವಿ. ಬಲಭಾಗದ ಮೆದುಳು ಸ್ತ್ರೀ ಸ್ತ್ರೀ ಅಥವಾ ಶಕ್ತಿ ಅಂತ ಹೇಳ್ತೀವಿ. ಶಿವಶಕ್ತಿ ಅಂತ ಹೇಳ್ತೀವಿ. ಮೆದುಳಿನಲ್ಲಿ ಇರುವ ಚೈತನ್ಯ ಶಿವ ಮತ್ತು ಶಕ್ತಿ. ಶಿವ ಲೆಫ್ಟ್ ಬ್ರೈನ್, ಶಕ್ತಿ ರೈಟ್ ಬ್ರೈನ್. ಎಡಭಾಗದ ಮೆದುಳು ಚುರುಕಾದಾಗ ಡಾಕ್ಟರ್ ಬಿಸ್ನೆಸ್ ಎಲ್ಲಾದರೂ ಚುರುಕಾಗಿರ್ತಾರೆ. ತರ್ಕ ಚೆನ್ನಾಗಿ ಬರುತ್ತೆ, ಎಲ್ಲಾ ವಿಶ್ಲೇಷಣೆ ಮಾಡಿದ್ರೆ ಚೆನ್ನಾಗಿ ಬರುತ್ತದೆ. ಎಡಭಾಗದ ಮನಸ್ಸು ಬಾಹ್ಯ ಪ್ರಪಂಚದ ಕಡೆ ಹೋಗುತ್ತೆ. ಅಂದ್ರೆ ಬಾಹ್ಯ ಪ್ರಪಂಚ ಅಂದ್ರೆ ಪ್ರಪಂಚದ ಕಡೆ ಹೋಗುತ್ತೆ, ಬಹಿರ್ಮುಖ ಆಗುತ್ತೆ. ಬಲಭಾಗದ ಮೆದುಳು ಶಕ್ತಿ ಅಂತ ಹೇಳ್ತೇವೆ, ಅದು ಅಂತರ್ಮುಖ. ಎಡಭಾಗದ ಮೆದುಳು ವಿಶ್ಲೇಷಣೆ ಮಾಡ್ತದೆ, ಬಲಭಾಗದ ಮೆದುಳು ಪೂರ್ಣತ್ವವನ್ನು ನೋಡ್ತದೆ. ಅಂತರಂಗದ ಅನುಭವ, ಸಂಗೀತ, ಗಾನ, ಇವೆಲ್ಲ ಬಲಭಾಗದ ಮೆದುಳು. ಈಗ ಅವಳ ಅದು ಪಾಸಿಟಿವ್ ಟೇಲ್ ಅಂತೂ ಅವಳ ಎಡಭಾಗದ ಮೆದುಳು ಕೆಲಸ ಮಾಡೋದು ನಿಲ್ಲಿಸಿ. ಆವಾಗ ಏನಾಯ್ತು ಅಂದ್ರೆ ಬಲಭಾಗದ ಮೆದುಳು ಪೂರ್ಣತ್ವದ ಅನುಭವ ಆಗೋಕೆ ಶುರು ಆಯ್ತು. ಇಡೀ ವಿಶ್ವ ಏಕತ್ವದ ಅನುಭವ ಆಗುತ್ತೆ ಅವಳಿಗೆ. ಎಡಭಾಗದ ಮೆದುಳು ಮತ್ತು ಬಲಭಾಗದ ಮೆದುಳು ವ್ಯತ್ಯಾಸ ನೋಡೋಣ. ಎಡಭಾಗದ ಮೆದುಳು ಶಿವ, ಬಲಭಾಗದ ಶಿವ ಅದು ವಿಜ್ಞಾನ, ಅದು ಕಾಲಕ್ಕೆ ಸಂಬಂಧಪಟ್ಟಿದ್ದು, ಹಂತ ಹಂತವಾಗಿ ಮಾಡಬೇಕು ಅಂತ ಹೇಳೋದು. ಎಡಭಾಗದ ಮೆದುಳು ಬಲಭಾಗದ ಮೆದುಳು ಕಾಲಾತೀತ, ಅಂದ್ರೆ ಕಾಲವನ್ನು ದಾಟಿತು, ಕಾಲದ ಕಲ್ಪನೆ ಇಲ್ಲ ಬಲಭಾಗದ ಮೆದುಳಿಗೆ. ಎಚ್ಚರದ ಸ್ಥಿತಿಯಲ್ಲಿ ನಮ್ಮ ಎಡಭಾಗದ ಮೆದುಳು ಎಚ್ಚರ ಆಗುತ್ತೆ. ಎಡಭಾಗದ ಮೆದುಳು ಜಾಸ್ತಿ ಕೆಲಸ ಮಾಡುತ್ತೆ. ಅದಕ್ಕೆ ಬೆಳಿಗ್ಗೆ ಹೊತ್ತು ನಮಗೆ ಟೈಮ್ ಪ್ರೆಷರ್, ಕೆಲಸ ಜಾಸ್ತಿ ಇರುತ್ತೆ. ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಕೆಲಸಗಳು ತುಂಬಾ ಇರುತ್ತೆ ಬೆಳಿಗ್ಗೆ ಹೊತ್ತು. ಎಡಭಾಗದ ಮೆದುಳು ಆಕ್ಟಿವೇಟ್ ಆದಾಗ, ಮಲಗಿದಾಗ ಬಲಭಾಗದ ಮೆದುಳು ಜಾಸ್ತಿ ಆಕ್ಟಿವೇಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಗಾರ್ಡನ್ ಇದ್ರಲ್ಲಿ 1 ಗಂಟೆ ಹೋಯ್ತು, 2 ಗಂಟೆ ಹೋಯ್ತು ಅಂತ ನಾವು ಎಣಿಸ್ಬೋದು. ಅವಾಗ ಶಿವಶಕ್ತಿ ಒಂದಾಗಿರ್ತಾರೆ ಗಾರ್ಡನ್ ಇದೆಯಲ್ಲಿ. ಎಡಭಾಗದ ಮೆದುಳು ಎಚ್ಚರ ಸ್ಥಿತಿಯಲ್ಲಿ ಜಾಗೃತ ಆಗ್ತದೆ. ಅಹಂಕಾರ ಕಂಡು ಬರೋದು ಎಡಭಾಗದ ಮೆದುಳಿನಲ್ಲಿ. ಯಾಕಂದ್ರೆ ಪ್ರಪಂಚದಲ್ಲಿ ಯೋಗದಾನ ಮಾಡೋಕೆ ನಾನು ಅಂತ ಅರಿವಿರಬೇಕು, ಇಲ್ಲದಿದ್ರೆ ಯೋಗ ಆಗೋದಿಲ್ಲ. ಅಹಂಕಾರ ಬರುತ್ತೆ ಲೆಫ್ಟ್ ಬ್ರೈನ್ ನಲ್ಲಿ. ಕರ್ತಾಹಂ ಭೋಕ್ತಾಹಂ ನಾತಾಹಂ, ಈ ಅನುಭವ ಇಟ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಅದು ಮಾಡಲೇಬೇಕು ಪ್ರಪಂಚದಲ್ಲಿ. ನಾನು ಹೆಂಗಸು, ನಾನು ಗಂಡಸು ಅಂತ ವಿಚಾರ ಮಾಡ್ಬೇಕು. ಅಹಂಕಾರ ಎಡಭಾಗದ ಮೆದುಳು. ತಲೆಯಲ್ಲಿ ಯೋಚನೆ, ಭೂತಕಾಲದ ಏನಾಯ್ತು, ಭವಿಷ್ಯ ಕಾಲದಲ್ಲಿ ಏನಾಗುತ್ತೆ, ಪುನಃ ಯೋಚನೆ ಮಾಡುತ್ತೆ. ವರ್ತಮಾನ ಕಾಲದಲ್ಲಿ ಇರೋದೇ ಇಲ್ಲ. ತಲೆಯಲ್ಲಿ ಹಲವಾರು ರೀತಿಯ ಐಡೆಂಟಿಟಿಗಳು ಇರುತ್ತೆ. ಅದು ನಾನು ಯಾರು ಅಂತ, ನಾನು ಯಾರು ಗೊತ್ತಿಲ್ರಿ, ನಾನು ಗಂಡಸು, ನಾನು ಹೆಂಗಸು ಅಂತ, ನಾನು ತಾಯಿ, ನಾನು ಯಜಮಾನಿ, ಇವೆಲ್ಲ ಪಾತ್ರಗಳು ನಮ್ಮ ತಲೆಯಲ್ಲಿ ತುಂಬಿ ಹೋಗ್ತವೆ. ಎಡಭಾಗದ ಮೆದುಳು ಏಕೆಂದರೆ ಪ್ರಪಂಚದೊಡನೆ ವ್ಯವಹಾರ ಮಾಡಕ್ಕೆ ಬೇಕಲ್ವಾ, ಬಾಹ್ಯ ಪ್ರಪಂಚ ಜೊತೆ. ಇವಾಗ ಬಲಭಾಗದ ಮೆದುಳು, ಅಲ್ಲಿ ಅಹಂಕಾರ ಇಲ್ಲ, ನಾನು ಎನ್ನುವ ಅರಿವಿ ಇಲ್ಲ. ಅಲ್ಲಿ ಪ್ರೇಮ ಇದ್ರೆ ಬಲಭಾಗದ ಮೆದುಳಿಗೆ ಪ್ರಪಂಚದ ಅರಿವು ಬರುತ್ತೆ. ಏಕೆಂದ್ರೆ ಬಲಭಾಗದ ಮೆದುಳು ಪೂರ್ಣತ್ವವನ್ನು ಕಾಣುತ್ತದೆ. ಹಗ್ಗ ಕಾಣುತ್ತದೆ ಬಲಭಾಗದ ಮೆದುಳಿಗೆ, ಆದರೆ ಹಾವು ಕಾಣೋದು ಎಡಭಾಗದ ಮೆದುಳಿಗೆ. ಹಗ್ಗದ ಮೇಲೆ ಹಾವಿನ ಆರೋಪ ಮಾಡೋದು ಎಡಭಾಗದ ಮೆದುಳು. ಏಕೆಂದರೆ ಪ್ರಪಂಚದ ಒಟ್ಟಿಗೆ ವ್ಯವಹಾರ ಮಾಡಬೇಕಾದ್ರೆ ಹೆದರಿಕೆ ಅಂತ ಇರಬೇಕು. ಇದನ್ನ ಇನ್ನೊಂದು ರೀತಿ ಹೇಳ್ಬೇಕಾದ್ರೆ, ನಮಗೆ ಜಾಗೃತ ಮನಸ್ಸು, ಸುಪ್ತ ಮನಸ್ಸು ಅಂತ 2 ಇದೆ. ಜಾಗೃತ ಮನಸ್ಸು 10% ಮಾತ್ರ, ಸುಪ್ತ ಮನಸ್ಸು 90%. ಜಾಗೃತ ಮನಸ್ಸಿನಿಂದ ನಾವು ಎಚ್ಚರವಿದ್ದಾಗ ಎಡಭಾಗದ ಮನಸ್ಸು ಜಾಸ್ತಿ ಕೆಲಸ ಮಾಡುತ್ತೆ. ಜಾಗೃತ ಪ್ರಪಂಚ ಜಾಸ್ತಿ ಅಂತ ತಿಳ್ಕೊಳ್ತೀವಿ. ಹೀಗೆ ನಮ್ಮ ಮೆದುಳು ಇಷ್ಟು ದೊಡ್ಡದಿದ್ರೆ ನಮ್ಮ ಜಾಗೃತ ಮನಸ್ಸು ಸಣ್ಣದ್ದು. ನಮ್ಮ ಹಣೆಯ ಭಾಗದಲ್ಲಿ ಇದೆಯಲ್ಲ ಅಷ್ಟು ಮಾತ್ರ. ಅಲ್ಲಿ ನಾವು ಕುಂಕುಮ ಹಚ್ಕೊಳ್ತೀವಿ, ಗಂಧ ಹಚ್ಕೊಳ್ತೀವಿ, ಅಷ್ಟು ಮಾತ್ರ ಜಾಗೃತ ಮನಸ್ಸು. ಉಳಿದದೆಲ್ಲ ಸುಪ್ತ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್. ಆ ಸಬ್ ಕಾನ್ಶಿಯಸ್ ಮೈಂಡ್ ದೊಡ್ಡದ್ದು. ಹಣೆಯ ಭಾಗ ಎಷ್ಟಿದೆ ಅದು ಮನಸ್ಸು.
ಜಾಗೃತ ಮನಸ್ಸು ಬಾಹ್ಯ ಪ್ರಪಂಚದಲ್ಲಿ ವಿಹಾರ ಮಾಡಿದಾಗ ಅಜ್ಞಾನ ಬಂದಾಗ ಸಿಕ್ಕಿ ಹಾಕುತ್ತೀವಿ. ಅರಿವು ಬಂದಾಗ ಅಲ್ಲಿ ಬೆಳಕು ಮೂಡುತ್ತದೆ, ಜ್ಞಾನದ ಬೆಳಕು. ಅದು ಮೂಡಬೇಕಾದರೆ ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್ ಜಾಗೃತ ಮನಸ್ಸಿನಲ್ಲಿ ಸ್ಪಷ್ಟವಾದ ಜ್ಞಾನ ಬರಬೇಕು. ಶ್ರವಣ, ಮನನ, ನಿತ್ಯಾಸದ ಮೂಲಕ ಸೂಕ್ಷ್ಮ ಮನಸ್ಸಿನಲ್ಲಿ ಪರಿಶುದ್ಧ ಆಗಬೇಕು. ಕರ್ಮಯೋಗ ಮೂಲಕ, ಭಕ್ತಿಯೋಗದ ಮೂಲಕ ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್ ಒಂದಾಗಬೇಕು. ಅಲ್ಲಿ ಸ್ಪಷ್ಟವಾದ ಆತ್ಮಜ್ಞಾನ ಮೂಡಿ ಬರುತ್ತದೆ. ಆದ್ದರಿಂದ ಬಲಭಾಗದ ಮನಸ್ಸಿನಲ್ಲಿ ಶುದ್ಧತೆ ಬರಬೇಕು, ಎಲ್ಲಾ ವಾಸನೆಗಳು ಕಡಿಮೆ ಆಗಬೇಕು. ಎಡಭಾಗದಲ್ಲಿ ಕ್ಲಾರಿಟಿ ಬರಬೇಕು, ಸ್ಪಷ್ಟತೆ ಬರಬೇಕು, ಸ್ಪಷ್ಟ ಜ್ಞಾನ ಬರಬೇಕು. ಆವಾಗ ಜ್ಞಾನದ ಕಣ್ಣು ತೆರೆದುಕೊಳ್ಳುತ್ತದೆ, ಬೆಳಕಿನ ಕಣ್ಣು ತೆರೆದುಕೊಳ್ಳುತ್ತದೆ. ಅದನ್ನ ವೇದಾಂತ ಮೂಲಕ ಹೇಳಬೇಕಾದರೆ ಪ್ಯೂರಿಫಿಕೇಶನ್ ಹಾರ್ಟ್, ಚಿತ್ತಶುದ್ಧಿ ಆಗಬೇಕಾದ್ರೆ ಕರ್ಮ ಯೋಗ ಉಪಾಸನೆ ಬೇಕು. ಇನ್ನ ಇದೇ ಮಿಸ್, ನಾನು ಯಾರು ಅಂತ ತಿಳ್ಕೊ ಜ್ಞಾನಯೋಗ. ಅದೇ ಮುಖ್ಯ. ಇದೇನ್ ಗೊತ್ತಾ, ಎಡಭಾಗದ ಮೆದುಳಲ್ಲಿ ಅಹಂಕಾರ ಇದೆ. ನಾನು ಯಾರು, ನಾನು ಇಂಥವ್ರು ಅಂತ ಡಿಸೈಡ್ ಮಾಡುತ್ತದು, ತರ್ಕ ಮಾಡುತ್ತೆ. ಅಲ್ಲಿ ಏನ್ ಬರ್ಬೇಕು ನಮಗ್ ಜ್ಞಾನ? ಎಡಭಾಗದ ಮೆದುಳಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಸ್ಪಷ್ಟವಾಗಿ ನಿಲ್ಲೋ ತರಹ ನಾವು ತಿಳ್ಕೋಬೇಕು, ಧ್ಯಾನ ಮಾಡ್ಬೇಕು. ಬಲಭಾಗದ ಮೆದುಳಲ್ಲಿ ಪ್ರೇಮ ಇರುತ್ತೆ. ಆ ಪ್ರೇಮದಿಂದ ನಾವು ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೆ ಇಡೀ ಜಗತ್ತು ಬ್ರಹ್ಮ ಸ್ವರೂಪ ಅಂತ ನಾವು ಇಡೀ ಜಗತ್ತನ್ನ ಪ್ರೇಮದಿಂದ ನೋಡೋ ತರ ಭಾವನೆನ ಬೆಳೆಸ್ಕೋಬೇಕು. ಆ ರೀತಿ ಮಾಡಿದಾಗ ಎಡಭಾಗದ ಮೆದುಳಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಸ್ವರೂಪಿ. ಬಲಭಾಗದ ಮೆದುಳಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ, ಇದು ಎರಡು ಜ್ಞಾನನು ನಿಂತಾಗ ಅವನು ಸ್ಪಷ್ಟವಾಗಿ ಎಲ್ಲವೂ ಬ್ರಹ್ಮಸ್ವರೂಪ, ನಾನು ಕೂಡ ಬ್ರಹ್ಮಸ್ವರೂಪ ಅನ್ನೋ ಜ್ಞಾನದಲ್ಲಿ ನಿಲ್ಲಕ್ ಸಾಧ್ಯ ಆಗುತ್ತೆ. ಇದೇನ್ ಗೊತ್ತಾ, ಇದನ್ನ 2 ಕ್ವಶನ್ ಆಗಿ ಸ್ಪ್ಲಿಟ್ ಮಾಡ್ಕೋಬೇಕು, ತುಂಬಾ ಉದ್ದ ಆಗುತ್ತೆ ಇಲ್ದಿದ್ರೆ ಆನ್ಸರ್. ಫಸ್ಟ್ ಏನಾಗಿತ್ತು, ಜಿಲ್ ಬೋಲ್ಟೆ ಟೈಲರ್ ಏನಾಗಿತ್ತು, ಎಡಭಾಗದ ಮೆದುಳು ಕ್ಯಾನ್ಸರ್ ಬಂದು ಅವಳಿಗೆ ಎಡಭಾಗದ ಮೆದುಳು ವರ್ಕ್ ಆಗ್ತಿರ್ಲಿಲ್ಲ. ಹಾಗಾಗ್ಬಿಟ್ಟು ಅವಳಿಗೇನಾಯ್ತು, ಅವಳು ನಾನು ಅಂತ ವಿಶ್ಲೇಷಿಸ್ಕೊಂಡು ನಾನು ಅನ್ನೋ ಗುರುತಿಸುವಿಕೆ ಅವಳಿಗೆ ಇರ್ಲಿಲ್ಲ. ಹಾಗಾಗ್ಬಿಟ್ಟು ಬಲಭಾಗದ ಮೆದುಳು ಚೆನ್ನಾಗಿ ವರ್ಕ್ ಆಗ್ತಾ ಇದ್ದಿದ್ದಂತ ಪ್ರೇಮ, ಭಾವನಾತ್ಮಕತೆ ಅದೆಲ್ಲ ಇತ್ತು ಅವಳಿಗೆ. ಅದರಿಂದ ಅವಳಿಗೆ ಎಲ್ರನ್ನೂ ಕಂಡ್ರೆ ಪ್ರೇಮ ಭಾವನೆ ಇತ್ತು, ಆಗಿತ್ತು ಅವಳಿಗೆ. ಆದ್ರೆ ಬ್ರೈನ್ ನಲ್ಲಿ ಒಂದ್ ಭಾಗ ವರ್ಕ್ ಆಗದೆ ಇರೋದನ್ನ ಮಾಡ್ಕೊಳ್ಳೋದಲ್ಲ, ಆ ಬ್ರೈನ್ ನಲ್ಲಿ ನಾವು ಸರಿಯಾದ ಭಾವನೆನ ಬರ್ಸ್ಕೋಬೇಕು. ಅಂದ್ರೆ ನಾನು ಇಂಥವನು, ನಾನ್ ಗಂಡ್ಸು, ನಾನ್ ಹೆಂಗ್ಸು, ನಾನು ಇದೆ, ನಾನ್ ಬಿಟ್ರಿಲ್ಲ ಅನ್ನೋ ಭಾವನೆ, ಅಹಂಕಾರ ಇಟ್ಕೊಳ್ಳೋ ಬದಲು ಅಹಂ ಬ್ರಹ್ಮಾಸ್ಮಿ, ನಾನು ಶಿವಸ್ವರೂಪಿ ಅನ್ನೋ ಭಾವನೆ ಬರೋ ತರಹ ನಾವು ಜ್ಞಾನಾನು ಪಡ್ಕೋಬೇಕು, ಸಾಧನೆಯಿಂದಾನು ಅದನ್ನ ಮಾಡ್ಕೋಬೇಕು. ಬಲಭಾಗದ ಮೆದುಳಲ್ಲಿ ಇರುತ್ತೆ ಪ್ರೇಮ ಅನ್ನೋದು, ಬಲಭಾಗದ ಮೆದುಳಲ್ಲಿ ಇರುತ್ತೆ ಆಲ್ರೆಡಿ. ಅದನ್ನ ಇಡೀ ಪ್ರಪಂಚನ ನಾವು ಪ್ರೀತಿಸೋ ತರ ಭಾವನೆನ ಬೆಳೆಸ್ಕೋಬೇಕು. ಅದು ನಮ್ಮ ಸಾಧನೆಯಲ್ಲಿ ನಾವು ಮಾಡ್ಕೊಳ್ಳೋ ಅಂತ ಕೆಲಸ. ಓಕೆ ಮೇಡಮ್. ಕಡೆಗೆ ನಾನೆಂಬುದು ನಾನೆಲ್ಲ ಅದು ಬಂದೇ ಬರುತ್ತೆ. ಅದೇ ಅದು ಹೇಳ್ಕೊಟ್ಟಿರೋದೇ ಇದಕ್ಕೋಸ್ಕರ. ಆಮೇಲೆ ನಾವೆಲ್ಲ ನಮ್ ಕ್ಲಾಸ್ ಮುಗಿದ್ಮೇಲೆ ಹೀಗೆ ಇಟ್ಕೊಂಡು ನಾವು ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತ ಮಾಡ್ತೀವಲ್ಲ, ಅದ್ ಯಾತಕ್ಕೆ ಅಂದ್ರೆ ಇಡೀ ಪ್ರಪಂಚ ಆ ಬ್ರಹ್ಮ ಸ್ವರೂಪನೇ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ತಿಳ್ಕೊಂಡು ಪ್ರಪಂಚದಲ್ಲಿರೋ ಎಲ್ಲ ಜೀವಿಗಳು ಸುಖವಾಗಿರ್ಲಿ ಅಂತ ನಾವು ಹಾರಿಸೋದು, ಬಯಸೋದು ಅಷ್ಟೆ. ಇನ್ನೇನಿದೆಪ್ಪ ಕ್ವಶನ್? ಇದು ಯೋಗ ಮಾರ್ಗದ್ದು, ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಯೋಗ ಮಾರ್ಗದ್ದು, ಯೋಗ ಮಾರ್ಗ ಅದು ಎಕ್ಸ್ಪ್ಲನೇಷನ್. ಅದೊಂದು ಸೃಷ್ಟಿಯ ಬಗ್ಗೆ ಯೋಗ ಮಾರ್ಗವು ಏನು ಹೇಳುತ್ತದೆ ಅಲ್ವಾ? ಹೌದು ಮಿಸ್. ನಾನೇ ಹೇಳ್ತೀನಿ. ಯೋಗ ಮಾರ್ಗ ಪಿಂಡಾಂಡದ ಮೆದುಳನ್ನ 2 ಭಾಗವಾಗಿ ವಿಭಜಿಸುತ್ತೆ. ಮೆದುಳಿನ ಬಲಭಾಗ ಶಕ್ತಿ, ನೀವ್ ಇವಾಗ ತಾನೇ ಹೇಳಿದ್ರಲ್ಲ, ಎಡಭಾಗ ಶಿವನ ಸಂಕೇತ. ಅದೇ ನಿಮ್ಮ ಆನ್ಸರ್ ನಲ್ಲಿ ಎಲ್ಲಾ ಬಂದ್ಬಿಡ್ತು. ಎಡ ಮೆದುಳಿನಿಂದ ನಿಯಂತ್ರಣ ಮಾಡೋದು ಬಲಗಣ್ಣು, ಅದು ಸೂರ್ಯ ಅಂತ ತಿಳ್ಕೊಂಡ್ರೆ, ಬಲ ಮೆದುಳಿನಿಂದ ನಿಯಂತ್ರಣ ಮಾಡೋದು ಎಡಗಣ್ಣು ಚಂದ್ರ.
ಆ ತರಹ ಅದು ಒಂದೊಂದೇ ಭಾಗಗಳನ್ನ ಯೋಗ ಡಿಸ್ಕ್ರಿಮಿನೇಟ್ ಮಾಡ್ತಾ ಹೋಗುತ್ತೆ. ಆಮೇಲೆ ಎಚ್ಚರದ ಅಂದ್ರೆ ಹಗಲಿನ ಸ್ಥಿತಿ, ಎಚ್ಚರದಲ್ಲಿರೋದು, ಸೂರ್ಯನ ಬೆಳಕಿರೋವಾಗ ಅವಾಗ ಎಡ ಮೆದುಳಿಗೆ ಪ್ರಾಧಾನ್ಯತೆ ಕೊಡ್ತಾರೆ. ಆಮೇಲೆ ಅಹಂಕಾರ ಈ ಸ್ಥಿತಿಲಿ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ. ಎಚ್ಚರ ಸ್ಥಿತಿಲಿ ನಾನು ಯಾರು ಅಂತ ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ಈ ಜಗತ್ನಲ್ಲಿ ವ್ಯವಹರಿಸ್ತೀವಿ ಅಲ್ವಾ. ಹೌದು. ಗಾಢ ನಿದ್ದೆ ಸಮಯದಲ್ಲಿ ಏನಾಗುತ್ತೆ, ಚಂದ್ರ ಪ್ರಾಮುಖ್ಯತೆ ಕೊಡ್ತಾರೆ. ಯಾಕೆಂದ್ರೆ ಚಂದ್ರ ತಾನೇ ಅವಾಗ ಇರೋದು, ಬೆಳಕು ಕೊಡೋದು. ಆಗ ಸ್ಥಿತಿನಲ್ಲಿ ಅಹಂಕಾರ ಸ್ವಲ್ಪ ಕಡಿಮೆ ಇರುತ್ತೆ. ಇಷ್ಟು ಎಚ್ಚರ ಸ್ಥಿತಿಲಿರುವಷ್ಟು ಅಹಂಕಾರ ಶಕ್ತಿಯುತವಾಗಿರಲ್ಲ, ಆದ್ರೆ ಇರುತ್ತೆ. ಗಾಢ ನಿದ್ದೆ ಟೈಮಲ್ಲಿ ಅಲ್ಲಿ ಸೂರ್ಯನೂ ಇರಲ್ಲ, ಚಂದ್ರನೂ ಇರಲ್ಲ, ಪೂರ್ತಿ ಕತ್ತೆ. ಅದರಿಂದ ಅಲ್ಲಿ ಏನು ಯಾವ ಮಿದುಳುನು ಅಲ್ಲಿ ಕೆಲಸ ಮಾಡದೇ ಇರೋದ್ರಿಂದ ಅಹಂಕಾರ ಪೂರ್ತಿ ಸುಪ್ತ ಸ್ಥಿತಿಗೆ ಹೋಗ್ಬಿಡೋದ್ರಿಂದ ಅಲ್ಲಿ ಏಕತ್ವನ ಅನುಭವಿಸುತ್ತೆ. ಅಂದ್ರೆ ನಾವು ಪೂರ್ಣ ಸ್ಥಿತಿನಲ್ಲಿ ಏಕತ್ವ ಅಂದ್ರೆ ಜೀವಾತ್ಮ ಪರಮಾತ್ಮ ಏಕತ್ವ ಅಂದ್ರೆ ಅದಕ್ಕೆ ಶಾಂತಿ ಇರುತ್ತೆ. ಈ ಎರಡೂ ಕಣ್ಣುಗಳ ಮಧ್ಯದಲ್ಲಿರೋದು ಮೂರನೇ ಕಣ್ಣು ಅಂತ ಹೇಳ್ತಾರೆ. ಅದಕ್ಕೆ ಆಜ್ಞಾಚಕ್ರ ಅಂತ ಹೇಳ್ತಾರೆ. ಮೂರನೇ ಕಣ್ಣು ಈಶ್ವರ ತೆಗೆದ ಅಂದ್ರೆ ಅರ್ಥ ಏನು, ಮೂರನೇ ಕಣ್ಣಲ್ಲಿ ಜ್ಞಾನ ಚಕ್ಷು ಅಂತ ಹೇಳ್ತಾರೆ ಅದನ್ನ. ಅಂದ್ರೆ ನಾವು ನಮ್ಮ ಯೋಗ ಸಾಧನೆಯಲ್ಲಿ ಪ್ರಾಣ ಶಕ್ತಿಯನ್ನ ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೆ ಏರಿಸಿದಾಗ ಅಲ್ಲಿ ನಮಗೆ ಜ್ಞಾನ ಚಕ್ಷು ತೆರ್ಕೊಳ್ಳುತ್ತೆ. ಅಂದ್ರೆ ನಮ್ಮ ಶಕ್ತಿ ಪ್ರವಹಿಸಿದಾಗ ಅಲ್ಲಿ ಜ್ಞಾನ ಉಂಟಾಗುತ್ತೆ ಅಂತ. ಎಡ ಬಲಗಳಲ್ಲಿ ಇಡ ಪಿಂಗಳ ಅಂತ ನಾಡಿಗಳಿವೆ. ನಾಡಿ ಬಲ ಮೆದುಳಿನ ಕೈ ಕೆಳಗಡೆ ಕೆಲಸ ಮಾಡುತ್ತೆ. ಅದಕ್ಕೆ ಹೆಣ್ಣು ಅಂದ್ರೆ ಇಡ ಅಂದ್ರೆ ಚಂದ್ರನ್ ಹೋಲಿಸ್ತಾರೆ. ಅದು ಮನಸ್ಸಿನ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ. ಮನಸ್ಸು ಚಂದ್ರನ ಏರುಪೇರುಗಳಿಂದ ಮನಸ್ಸು ಕೂಡ ಏರುಪೇರಾಗುತ್ತೆ. ಅದನ್ನ ಇಡ ಅಂದ್ರೆ ಚಂದ್ರನ್ ಹೋಲಿಸ್ತಾರೆ. ಮನಸ್ಸಿಗೆ ಸಂಬಂಧಪಟ್ಟಿದ್ದು ನಾಡಿ ಅದು. ಆಮೇಲೆ ಪಿಂಗಳ ಅದು ಅದಕ್ಕೆ ವಿರುದ್ಧ ಅಂದ್ರೆ ನಮ್ಮ ಬ್ರೈನ್ ಕೆಲಸ ಮಾಡುತ್ತದೆ. ಬ್ರೈನ್ ಆಕ್ಟಿವೇಟ್ ಆಗೋದಿಕ್ಕೆ ಈ ಬಲ ಮೂಗಲ್ಲಿ ಉಸಿರಾಡೋದ್ರಿಂದ ಅದು ಸೂರ್ಯನಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಶಾಖ, ಸೂರ್ಯ ಅಂದ್ರೆ ಶಾಖ, ಅದರಿಂದ ಅದು ಮಿದುಳು ಚೆನ್ನಾಗಿ ವರ್ಕ್ ಆಗೋಕ್ ಸಾಧ್ಯ ಆಗುತ್ತೆ. ಕುಂಡಲಿನಿ ಶಕ್ತಿ ಅದು ಸಾಮಾನ್ಯವಾಗಿ ಮೂಲಾಧಾರದಲ್ಲಿರುತ್ತೆ. ಅಲ್ಲಿ ಬರೀ ನಮ್ಗೆ ಮೂಲಾಧಾರದಲ್ಲಿ ಇರೋದೇನಾಗುತ್ತೆ, ಬದುಕೋ ಆಸೆ. ಮೂಲಾಧಾರ ಆಧಾರ, ನಮಗ್ ಮೂಲವಾಗಿ ಆಧಾರ ಏನ್ ಬೇಕು, ನಾನ್ ಬದುಕ್ಬೇಕು. ಫಸ್ಟ್ ಇರೋದೇ ಭಯ. ಅದು ನಮ್ಗೆ ಯಾರಾದ್ರೂ ಹೊರಗಡೆ ಏನೋ ಪ್ರಾಣಿ ಕಂಡ್ರೆ ಓಡೋಗ್ತೀವಿ, ನಾಯಿ ಬಂದ್ರೆ ಓಡೋಗ್ತೀವಿ, ಹೋಗ್ತೀವಿ. ಭಯ ಫಸ್ಟ್ ಇರುತ್ತೆ. ಬದುಕಬೇಕು, ನಾನು ಬದುಕೋದು ನೋಡ್ಕೋಬೇಕು. ಮೂಲಾಧಾರದಲ್ಲಿರೋದು ಶಕ್ತಿ ಅಲ್ಲೇ ಇದ್ದು ಬಿಟ್ರೆ ನಾವು ಬರೀ ಬದುಕೋದಕ್ಕೆ ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀವಿ. ಸ್ವಾದಿಷ್ಠಾನ ಅಂದ್ರೆ ಕಾಮದ ಬಗ್ಗೆನೇ ಯೋಚನೆ ಆಗ್ತಿರುತ್ತೆ. ಮಣಿಪುರ ಅಂದ್ರೆ ಬರೀ ಆಹಾರ, ಅಂದ್ರೆ ಯಾವಾಗ್ಲೂ ಊಟದ ಚಿಂತೆನೆ ಆಗ್ತಾ ಇರುತ್ತೆ. ಹೊಟ್ಟೆಪಾಡು ಇದ್ರಲ್ಲೇ ಸುತ್ತಾ ಇರುತ್ತೆ. ಅದನ್ನ ನಾವು ಆ ಶಕ್ತಿನ ಮೇಲಕ್ಕೆ ಏರಿಸೋದ್ರಿಂದ ಅದು ಅನಾಹತ ಅಂದ್ರೆ ಹೃದಯದ ಭಾಗದಲ್ಲಿ ಅಲ್ಲಿ ಪ್ರೇಮ, ಅನಾಹತದಲ್ಲಿ ಪ್ರೇಮ ಇರುತ್ತೆ. ಅನಾಹತ, ವಿಶುದ್ಧ, ಆಮೇಲೆ ಆಜ್ಞಾಕ್ ಹೋದಾಗ ಗುರುವಿನ ಕರುಣೆ ಆಗುತ್ತೆ. ಅಲ್ಲಿಗೆ ಏರಿಸಿದಾಗ ಅದು ಸಹಸ್ರಾರಕ್ಕೆ ಹೋದಾಗ ಅವನು ಸದ್ಗುರು ಅಂದ್ರೆ ಶಿವ, ಸದ್ಗುರುವಿನಲ್ಲಿ ಐಕ್ಯ ಆಗುತ್ತೆ. ಇದಕ್ಕೆ ಇಡ ಪಿಂಗಳ ಎರಡರ ಮಧ್ಯೆ ಒಂದು ಸುಷುಮ್ನ ನಾಡಿ ಅಂತ ಇರುತ್ತೆ. ಅದಕ್ಕೆ ವಜ್ರ ನಾಡಿ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಹೆಸರು ಬ್ರಹ್ಮನಾಡಿ ಅಂತಾನು ಹೇಳ್ತಾರೆ. ಪ್ರಾಣಶಕ್ತಿ ಸುಷುಮ್ನ ನಾಡಿನಲ್ಲಿ ಹರಿಯುತ್ತೆ. ಇಡ ಪಿಂಗಳ ಎರಡರಲ್ಲೂ ನಾವು ಈಕ್ವಲ್ ಬ್ರೆತ್ ಬಂದಾಗ ಅಂದ್ರೆ ಬ್ಯಾಲೆನ್ಸ್ ಆದಾಗ, ಎಡಭಾಗ ಬಲಭಾಗ ಎರಡರಲ್ಲೂ ಬ್ಯಾಲೆನ್ಸ್ ಆಗಿ ಉಸಿರಾಟ ಆಗೋಕ್ ಶುರುವಾದಾಗ ಅದು ಸುಷುಮ್ನ ನಾಡಿ ಮೂಲಕ ಆ ಉಸಿರು ಕೆಲಸ ಮಾಡುತ್ತೆ. ಅವಾಗ ಅದು ಪ್ರಾಣಶಕ್ತಿ ಮೇಲಕ್ಕೆ ಏರಿ ಅದು ಬ್ರಹ್ಮನಾಡಿ ಅಂತ ಹೇಳ್ತಾರೆ. ಆ ಬ್ರಹ್ಮನಾಡಿ ಮೂಲಕ ಅದು ಯೋಗ ಮಾರ್ಗದಲ್ಲಿ ಅದನ್ನ ಆಜ್ಞಾಚಕ್ರದಲ್ಲಿ ನಿಜಾಗ್ಬಿಟ್ಟು ಅಲ್ಲಿ ನಾವು ಶಿವನಲ್ಲಿ ಐಕ್ಯ ಆಗುತ್ತೆ. ಅಂದ್ರೆ ಶಕ್ತಿ ಶಿವನಲ್ಲಿ ಐಕ್ಯ ಆಗುತ್ತೆ. ಕೆಲವರಿಗೆ ಈ ತರ ಆಜ್ಞಾಚಕ್ರದಲ್ಲಿ
ಈ ತರ ಸಾಧನೆ ಮಾಡುವಾಗ ಬಂಗಾರದ ಬಣ್ಣ ಕಾಣಿಸುತ್ತೆ. ಅಂದ್ರೆ ಹಿರಣ್ಯ ಅಂದ್ರೆ ಬಂಗಾರ, ಅದು ಯಾವ ತರ ರೂಪದಲ್ಲಿ ದೇವ್ರು ಕಾಣಿಸ್ದ ಅಂತ ಅವ್ರಿಗೆ ಭಾವನೆ ಬರುತ್ತೆ. ಹಿರಣ್ಯ ಗರ್ಭ ಅಂದ್ರೆ ಬಂಗಾರದ ಬಣ್ಣ. ಕೆಲವರಿಗೆ ನೀಲಿ ಬಣ್ಣ ಕಾಣಿಸುತ್ತೆ, ಅದು ಈಶ್ವರನ್. ಕೆಲವರಿಗೆ ನಕ್ಷತ್ರ ಕಾಣಿಸುತ್ತೆ, ಅದು ಕೂಟಸ್ಥ ಚೈತನ್ಯ ಸಂಕೇತ. ಈ ಹಂತದಲ್ಲಿ ಮನಸ್ಸು ಶಾಂತ ಆಗ್ಬಿಡುತ್ತೆ. ಇದು ಯೋಗದಲ್ಲಿ ಇರುವಂತಹ ವಿವರಣೆ ಸೃಷ್ಟಿ ಬಗ್ಗೆ. ಇನ್ನೇನಿದೆ? ಅರ್ಜುನನಿಗೆ ವಿಶ್ವದ ಅನುಭವ ಹೇಗೆ ಆಯ್ತು ಅಂತ ಹೇಳ ಮಿಸ್. ಚಿಕ್ಕದಾಗಿ ಹೇಳಿಪ್ಪ. ಇಡೀ ತುಂಬಾ ದೊಡ್ಡದಾಗಿದ್ಯಾ? ಇಲ್ಲ, ಸ್ವಲ್ಪನೇ ಇರೋದು ಮಿಸ್. ಹೇಳಿ. ಇಡೀ ಬ್ರಹ್ಮಾಂಡ, ಅನಂತ ಕೋಟಿ ಸೂರ್ಯ. ಲಕ್ಷ್ಮಿ ಹೇಳಿದ್ರಲ್ಲ, ಈ ಬ್ರಹ್ಮಾಂಡದಲ್ಲಿ ಅವಾಗ್ಲೇ ಪ್ರಸನ್ನ ಲಕ್ಷ್ಮಿ ಹೇಳಿದ್ರು. ಹೇಳಿ. ನೀವ್ ಹೇಳಿದ್ರೆ ಹೇಳಿ ಮೇಡಮ್. ಹೇಳಿ ಪರವಾಗಿಲ್ಲ. ಇಡೀ ಸೃಷ್ಟಿ ಬ್ರಹ್ಮಾಂಡ, ಅನಂತ ಕೋಟಿ ಸೂರ್ಯ ಚಂದ್ರ ನಕ್ಷತ್ರಗಳು, ಈ ಬ್ರಹ್ಮಾಂಡದಲ್ಲಿ ಪೃಥ್ವಿ, ಜಲ, ಅಗ್ನಿ, ಆಕಾಶ, ವಾಯು ಪಂಚಭೂತಗಳಲ್ಲಿ ಕೂಡಿದ ಪ್ರಪಂಚ. ವಿಶ್ವದ ಮನಸ್ಸು ಇದೆ, ಭಗವಂತನ ಮನಸ್ಸು ಇದೆ. ವಿಶ್ವದ ಅಹಂಕಾರ ಇದೆ, ಅದು ಶಿವ. ವಿಶ್ವದ ಅಹಂಕಾರ ಅಂದ್ರೆ ಶಿವ. ವಿಶ್ವದ ಬುದ್ಧಿ ಶಕ್ತಿ ಇದೆ, ಅದು ಬ್ರಹ್ಮ. ವಿಶ್ವದ ಅದು ವಿಷ್ಣು ಮತ್ತು ನಾರಾಯಣ ಅಂತ ಹೇಳ್ತೀವಿ. ಇದು ಬ್ರಹ್ಮಾಂಡದ ಅನುಭವ. ನಮಗೆ ಬ್ರಹ್ಮಾಂಡಕ್ಕೆ ಹೋಗಿ ಭಗವಂತನ ಕಾಣಲಿಕ್ಕೆ ಕಷ್ಟ. ಆ ಬ್ರಹ್ಮಾಂಡವನ್ನು ಪಿಂಡಾಡದಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆ. ಇಡೀ ಬ್ರಹ್ಮಾಂಡದ ಅನುಭವ ನಮ್ಮೊಳಗೆ ಆಗ್ಲಿಕ್ಕೆ ಸಾಧ್ಯವಿದೆ. ಅದು ಅರ್ಜುನನಿಗೆ ಅದು ಅನುಭವ. ಇಡೀ ಭಗವಂತನ ವಿಶ್ವರೂಪ ತನ್ನ ಪಿಂಡಾಡದೊಳಗೆ ಅನುಭವ ಪಡಿತಾನೆ. ಅಷ್ಟೇ ಅಲ್ವಾ? ರಾಮಕೃಷ್ಣ ಪರಮಹಂಸ ಅದು ವಿವೇಕಾನಂದ ಉದಾಹರಣೆ ಕೊಟ್ಟಿದ್ದಾರೆ ಗುರುಗಳು. ಇಲ್ಲಿ ಭಗವಂತ ಅನುಭವ ಗುರುಗಳು ಕೊಡ್ತಾರೆ, ಅದು ಸ್ವಲ್ಪ ಕಾಲ ಇರ್ತದೆ. ಇದೊಂಥರ ಹೇಳಬೇಕಾದ್ರೆ ಡೆಮಾನ್ಸ್ಟ್ರೇಷನ್, ಆಸೆ ತೋರ್ಸ ಭಗವಂತನ ಕಾಣಬೇಕು ಅಂತ ಆಸೆ ಹುಟ್ಟಲಿಸಿಕೆ ಮಾಡ್ತಾ ಇರೋದು ಯಾರು ಗುರುಗಳು. ಇದು ಹೇಗಂದ್ರೆ, ನಾವು ಸ್ವೀಟ್ ಅಂಗಡಿಗೆ, ಎಕ್ಸಾಂಪಲ್ ಮಿಸ್ ಇದು, ನಾವು ಸ್ವೀಟ್ ಅಂಗಡಿಗೆ ಹೋಗಿ ಜಿಲೇಬಿ ಕೇಳ್ತೀವಿ. ಅಂಗಡಿಯವನು ಹೇಳ್ತಾನೆ, ಒಂದು ತುಂಡು ಬಾಯಲ್ಲಿ ಹಾಕಿ ನೋಡಿ ಅಂತ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಕೂಡಲೇ 1 kg ಜಿಲೇಬಿ ತಗೊಳ್ತೀವಿ. ಅದಕ್ಕೆ ಭಗವಂತನ ಅನುಭವವನ್ನ ಕೊಟ್ಟರು. ಯಾಕೆ? ಭಗವಂತನ ಬಗ್ಗೆ ಪ್ರೀತಿ ಬರಲಿ, ಭಗವಂತನ ಜ್ಞಾನ ಬೇಕು ಎಂಬ ಅರಿವು ಬೆಳೆಯಲಿ, ದಾಹ ಬೆಳೆಯಲಿ ಅಂತ. ಕಡೆಗೆ ನನ್ನ ಮನಸ್ಸನ್ನು ಪರಿಶುದ್ಧ ಮಾಡಿ ಭಗವಂತನ ಕಾಣಬೇಕು. ಕೃಷ್ಣ ಕೂಡ ಅರ್ಜುನನಿಗೆ ಆ ವಿಶ್ವರೂಪ ದರ್ಶನವನ್ನು ಕೊಟ್ಟ. ಯಾಕೆ ಕೊಟ್ಟ ಅಂದ್ರೆ, ಆ ಭಗವಂತನ ಬಗ್ಗೆ ಪ್ರೀತಿ ಮೂಡಲಿ, ದಾಹ ಮೂಡಲಿ, ಮನಸ್ಸು ಪರಿಶುದ್ಧ ಆಗಿ ಮುಕ್ತಿಯನ್ನು ಪಡೆಯಲಿ ಅಂತ. ಕಡೆಗೆ ಮುಕ್ತಿಯನ್ನು ಪಡೆಯಬೇಕಾದರೆ ನಮ್ಮನ್ನ ನಾವು ಶುದ್ಧ ಮಾಡ್ಕೋಬೇಕು. ನನ್ನನ್ನು ನಾನು ಅನ್ನೋದು ಪಡಿಬೇಕು. ಇಡೀ ವಿಶ್ವ ಭಗವಂತನ ಸ್ವರೂಪ ಅಂತ ಅರ್ಥ ಆಗೋದೇ ನಮಗೆ ವಿಶ್ವರೂಪ ದರ್ಶನದಿಂದ. ಇದರಲ್ಲಿ ವಿಶ್ವ ಹಿಂದೆ ಇದ್ದ ಹಾಗೆ ಇರುತ್ತೆ, ಆದರೆ ನಮ್ಮ ಅನುಭವ ಬೇರೆ ಆಗುತ್ತೆ. ಇಡೀ ವಿಶ್ವದಲ್ಲಿ ಕಲ್ಲಲ್ಲಿ, ಮಣ್ಣಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ, ವಾಯುವಿನಲ್ಲಿ, ಅಗ್ನಿನಲ್ಲಿ, ಪ್ರಾಣಿಗಳಲ್ಲಿ, ಪಶುಗಳಲ್ಲಿ, ಪಕ್ಷಿಗಳಲ್ಲಿ, ಮರ, ಗಿಡ, ಭಗವಂತ ಸ್ವರೂಪ ಇದೆ. ವಿಶ್ವರೂಪದ ಅನುಭವ ಅರ್ಜುನನಿಗೆ ಭಗವಂತ ವಿಶ್ವರೂಪ ದರ್ಶನ ದಯಪಾಲಿಸಿದ. ನಮ್ಮಲ್ಲಿರುವ ಭಗವಂತ ಇಡೀ ಪ್ರಪಂಚಕ್ಕೆ ಭಗವಂತನ ಸ್ವರೂಪ ಅಂತ ತಿಳ್ಕೊಳ್ಳಿ ವಿಶ್ವರೂಪ ದರ್ಶನದಲ್ಲಿ. ನನ್ನ ಕಣ್ಣು
ನನ್ನ ಕಣ್ಣಿನ ಕಣ್ಣು ನೀನು, ನನ್ನ ಕಿವಿಯ ಕಿವಿ ನೀನು, ನನ್ನ ನಾಲಿಗೆಯ ನಾಲಿಗೆ ನೀನು, ನನ್ನ ಉಸಿರಿನ ಉಸಿರು ನೀನು, ನನ್ನ ಭಾವನೆಗಳು ನೀನು, ನನ್ನ ಯೋಚನೆಗಳು ನೀನು ಅಂತ ಭಗವಂತನೇ ಎಲ್ಲ ಅಂತ ತಿಳ್ಕೊಂಡಾಗ ಮನಸ್ಸು ಶಾಂತ ಆಗುತ್ತೆ. ಇಡೀ ವಿಶ್ವವೇ ಭಗವಂತನ ಸ್ವರೂಪ ಅಂತ ಜ್ಞಾನ ಬರಬೇಕಾದರೆ ಪ್ಯೂರಿಟಿ ಮತ್ತು ಕ್ಲಾರಿಟಿ ಬೇಕು. ಚಿತ್ತಶುದ್ಧಿ ಆಗಬೇಕು. ವಿದ್ಯೆಯಲ್ಲಿ ಜ್ಞಾನ ಬರಬೇಕು. ಬುದ್ಧಿಯಲ್ಲಿ ಜ್ಞಾನ ಬರೋದು ಶ್ರವಣ ಮನನ ನಿಧಿಧ್ಯಾಸದ ಮೂಲಕ. ಚಿತ್ತಶುದ್ಧಿ ಬರೋದು ಕರ್ಮಯೋಗ ಉಪಾಸನೆ ಮೂಲಕ. ನಮ್ಮೆಲ್ಲರಿಗೂ ಭಗವಂತನ ಚಿತ್ತಶುದ್ಧಿಯನ್ನು ಕೊಟ್ಟು ಜೀವನ್ಮುಕ್ತಿಯನ್ನು ದಯಪಾಲಿಸಲಿ ಎಂದು ಇಷ್ಟೇ ಮಿಸ್ ಆಯ್ತು. ಓಕೆ. ಅಷ್ಟೇ ಅಲ್ವಾ? ಜಯಶ್ರೀ ಬರ್ಲೇ ಇಲ್ಲ ಅಲ್ಲ? ಬರ್ಲೇ ಇಲ್ಲಪ್ಪ. ನಾವ್ ಎಷ್ಟೊಂದ್ಸತಿ ಪೋಸ್ಟ್ಪೋನ್ ಮಾಡಿದ್ವಿ ಎಲ್ರು ಇರ್ಲಿ ಅಂತ. ಯಾಕೆ ಬರ್ಲಿಲ್ವೋ ಗೊತ್ತಾಗ್ಲಿಲ್ಲ. ಓಕೆ, ನಾವ್ ಇಲ್ಲಿಗೆ ಕ್ಲೋಸ್ ಮಾಡೋಣ ಅಲ್ಲ? ಹೌದು. ಪ್ರೇಯರ್ ಚೆನ್ನಾಗಿತ್ತು, ವಿಶ್ವರೂಪ ದರ್ಶನ ಚೆನ್ನಾಗಿತ್ತು. ಇದನ್ನು ತುಂಬಾ ಚೆನ್ನಾಗಿದೆ. ಆನ್ಸರ್ಸ್ ತುಂಬಾ ಚೆನ್ನಾಗಿದೆ. ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಸ್ವರೂಪ ನಾನು ಶಿವ, ನಾನು ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಜ್ಯೋತಿ ಪರಾತ್ಪರಃ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಪ್ರಸನ್ನ ಲಕ್ಷ್ಮಿ. Are you a miss?